ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇಂದು ನಾವು ನಿಮ್ಮ ಮುಂದೆ ತರುತ್ತಿರುವ ಅದ್ಭುತ ಕೃತಿ ಪ್ರಸಿದ್ಧ ಲೇಖಕ ಡಾಕ್ಟರ್ ವೇನ್ ಡಯಲ್ ಅವರು ಬರೆದಿರುವ ವಿಶ್ವಾದ್ಯಂತ 30 ದಶಲಕ್ಷಕ್ಕೂ ಹೆಚ್ಚು ಪ್ರತಿಗಳು ಮಾರಾಟವಾಗಿರುವ ಅಪ್ರತಿಮ ಪುಸ್ತಕ ಯುವರ್ ಎರೋನಿಯಸ್ ಝೋನ್. 1970ರ ದಶಕದಲ್ಲಿ ಪ್ರಕಟವಾದ ಈ ಪುಸ್ತಕ ಲಕ್ಷಾಂತರ ಜನರ ಬದುಕಿನ ದಿಕ್ಕನ್ನೇ ಬದಲಾಯಿಸಿದೆ. ಎರೋನಿಯಸ್ ಅಂತಂದರೆ ತಪ್ಪು ಎಂದರ್ಥ. ನಮ್ಮ ಜೀವನದ ಪ್ರತಿದಿನದ ಭಾವನೆಗಳನ್ನು ನಿರ್ವಹಿಸುವಲ್ಲಿ ನಾವು ಮಾಡುವ ಮಾನಸಿಕ ತಪ್ಪುಗಳನ್ನು, ನಮ್ಮನ್ನು ನಾವೇ ಕುಗ್ಗಿಸಿಕೊಳ್ಳುವ ಆಲೋಚನೆಗಳನ್ನು ಈ ಪುಸ್ತಕ ತಪ್ಪು ವಲಯಗಳು ಅಂತ ಕರೆಯುತ್ತದೆ. ನಮ್ಮ ಭಾವನೆಗಳ ಮೇಲೆ ನಮಗೆ ಸಂಪೂರ್ಣ ನಿಯಂತ್ರಣ ಇದೆ ಅನ್ನೋ ಅದ್ಭುತ ಸತ್ಯವನ್ನು ಈ ಬುಕ್ಕು ನಮಗೆ ಕಲಿಸುತ್ತೆ. ಬನ್ನಿ, ನಿಮ್ಮ ಜೀವನದ ಚುಕ್ಕಾಣಿಯನ್ನು ನಿಮ್ಮ ಕೈಗೆ ನೀಡುವ ಈ ಅದ್ಭುತ ಪಯಣವನ್ನು ಶುರು ಮಾಡೋಣ. ನೀವಿನ್ನು ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಧ್ಯಾಯ 1. ನಿಮ್ಮ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಳ್ಳಿ. ಟೇಕಿಂಗ್ ಚಾರ್ಜ್ ಆಫ್ ಯುವರ್ ಸೆಲ್ಫ್. ಈ ಪುಸ್ತಕದಿಂದ ನೀವು ಕಲಿಯಬಹುದಾದ ಅತ್ಯಂತ ಪ್ರಮುಖ ವಿಷಯ ಏನಪ್ಪ ಅಂತಂದರೆ, ನೀವು ಆಯ್ಕೆಗಳನ್ನು ಮಾಡುವ ವ್ಯಕ್ತಿ. ಚಾಯ್ಸ್ ಮೇಕಿಂಗ್ ಇಂಡಿವಿಜುವಲ್. ನಿಮ್ಮ ಜೀವನದ ಪ್ರತಿಯೊಂದು ಪರಿಸ್ಥಿತಿಯು, ಪ್ರತಿಯೊಂದು ಘಟನೆಯು ಮತ್ತು ಇತರ ಜನರು ನಿಮ್ಮೊಂದಿಗೆ ನಡೆದುಕೊಳ್ಳುವ ರೀತಿ ನೀವು ಹೊಂದುವ ಭಾವನಾತ್ಮಕ ಪ್ರತಿಕ್ರಿಯೆಗಳು ಕೇವಲ ನಿಮ್ಮ ಆಯ್ಕೆಗಳು ಮಾತ್ರ. ಬಹಳಷ್ಟು ಜನರಿಗೆ ಇದನ್ನು ಒಪ್ಪಿಕೊಳ್ಳುವುದು ಕಷ್ಟ ಆಗುತ್ತೆ. ಯಾಕಪ್ಪ ಅಂದರೆ, ಬಾಲ್ಯದಿಂದಲೂ ನಮಗೆ ನನ್ನ ಭಾವನೆಗಳ ಮೇಲೆ ನನಗೆ ನಿಯಂತ್ರಣವಿಲ್ಲ ಅಂತ ನಂಬಿಸಲಾಗಿದೆ. ಯಾರಾದರೂ ನಮ್ಮನ್ನು ಕೆಟ್ಟದಾಗಿ ನಡೆಸಿಕೊಂಡಾಗ ದುಃಖಿತರಾಗುವುದು ನಮ್ಮ ಹಕ್ಕು ಅಂತ ನಾವು ಭಾವಿಸ್ತೇವೆ. ನಾನು ಮೊದಲಿನಿಂದಲೂ ಹೀಗೆ, ಅದು ನನ್ನ ಸ್ವಭಾವ, ನಮ್ಮ ಕುಟುಂಬದಲ್ಲಿ ಎಲ್ಲರೂ ಹೀಗೆ ಮಾತನಾಡೋದು, ನಾನು ಅದನ್ನು ಬದಲಾಯಿಸಲಾರೆ ಅಂತಹ ನೆಪಗಳನ್ನು ನಾವು ನೀಡ್ತೇವೆ. ಉದಾಹರಣೆಗೆ, ಯಾರಾದರೂ ವಿಪರೀತ ಕೋಪಗೊಂಡಾಗ ನಾನು ಏನು ಮಾಡಲಿ, ನಾನು ಹುಟ್ಟಿದ್ದೆ ಆ ವಾತಾವರಣದಲ್ಲಿ ಅಂತ ತಮ್ಮ ಕೋಪವನ್ನು ಸಮರ್ಥಿಸಿಕೊಳ್ತಾರೆ. ಡಾಕ್ಟರ್ ವೇನ್ ಡಯಲ್ ಅವರು ಈ ರೀತಿಯ ಆಲೋಚನೆಗಳನ್ನು ಸಂಪೂರ್ಣವಾಗಿ ಕಿತ್ತೊಗೆಯಲು ಹೇಳ್ತಾರೆ. ನೀವೀಗ ಹೇಗಿದ್ದೀರೋ ಅದು ಈ ಕ್ಷಣದವರೆಗೂ ನೀವು ಮಾಡಿರುವ ಆಯ್ಕೆಗಳ ಫಲಿತಾಂಶವಾಗಿದೆ. ಜೇಮ್ಸ್ ಆಲನ್ ತನ್ನ ಪ್ರಸಿದ್ಧ ಪುಸ್ತಕ ಆ್ಯಸ್ ಅನ್ ಮ್ಯಾನ್ ಥಿಂಕಿಂಗ್ ಅದರಲ್ಲಿ ಹೇಳುವಂತೆ, ಪರಿಸ್ಥಿತಿಗಳು ಮನುಷ್ಯನನ್ನು ರೂಪಿಸೋದಿಲ್ಲ, ಅವು ಕೇವಲ ಅವನ ನಿಜ ಸ್ವರೂಪವನ್ನು ಜಗತ್ತಿಗೆ ಅನಾವರಣಗೊಳಿಸ್ತವೆ. ಸರ್ಕಮ್ಸ್ಟಾನ್ಸಸ್ ಡು ನಾಟ್ ಮೇಕ್ ಅ ಮ್ಯಾನ್, ದ ರಿವೀಲ್ ಹಿಮ್. ನಿಮ್ಮ ಜೀವನದ ಇಂದಿನ ಪರಿಸ್ಥಿತಿಗಳು ನೀವು ಇದುವರೆಗೂ ಎಂಥ ಆಯ್ಕೆಗಳು ಮಾಡಿದ್ದೀರಾ ಅನ್ನೋದನ್ನು ತೋರಿಸುತ್ತೆ. ನಿಮ್ಮಲ್ಲಿರುವ ನಕಾರಾತ್ಮಕತೆ, ಅನುಮಾನ, ಇತರನ್ನು ಟೀಕಿಸುವ ಗುಣ ಮತ್ತು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವ ಭಾವನಾತ್ಮಕ ಪ್ರತಿಕ್ರಿಯೆಗಳಿಂದ ಮುಕ್ತರಾಗಬೇಕಾದರೆ ನೀವು ಮೊದಲು ಜವಾಬ್ದಾರಿಯನ್ನು ನಿಮ್ಮ ಹೆಗಲ ಮೇಲೆ ಹಾಕಿಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ನಡೆಯುವ ಎಲ್ಲ ತಪ್ಪುಗಳಿಗೂ ಬೇರೆಯವರು ದೂಷಿಸುವ ಅಭ್ಯಾಸವನ್ನು ಬಿಡಬೇಕು. ನಿಮ್ಮ ಭೂತಕಾಲವನ್ನು, ನಿಮ್ಮ ಕುಟುಂಬವನ್ನು ಅಥವಾ ನಿಮ್ಮ ಪರಿಸ್ಥಿತಿಗಳನ್ನು ದೂಷಿಸುತ್ತಾ ಕುಳಿತರೆ ಯಾವುದೇ ಪ್ರಯೋಜನವಿಲ್ಲ. ನಿಮ್ಮ ಜೀವನವನ್ನು 2 ಭಾಗಗಳಾಗಿ ವಿಂಗಡಿಸಬಹುದು. ಒಂದು, ನಿಮ್ಮ ಭೌತಿಕ ದೇಹ. ಈ ದೇಹದೊಳಗೆ ನೀವು ಬಂದಿ ಆಗಿದ್ದೀರಾ. ನೀವು ಕಚೇರಿಯಿಂದ ಮನೆಗೆ ಹೋಗುವಾಗ ಬೇರೆ ದೇಹವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಆದರೆ 2ನೇ ಭಾಗವೇ ಅದೃಶ್ಯವಾದದ್ದು. ಅದೇ ನಿಮ್ಮ ಮನಸ್ಸು, ಪ್ರಜ್ಞೆ ಅಥವಾ ಆತ್ಮ. ನಿಮ್ಮ ಜೀವನದ ಪ್ರತಿಯೊಂದು ಅನುಭವವನ್ನು ಪ್ರಕ್ರಿಯೆಗೊಳಿಸುವ ಶಕ್ತಿ ಇರೋದು ಇಲ್ಲೇ. ನಿಮ್ಮ ಬಗ್ಗೆ ಇತರರು ಏನು ಹೇಳುತ್ತಾರೆ ಅನ್ನೋ ಆಧಾರದ ಮೇಲೆ ನಿಮ್ಮ ವ್ಯಕ್ತಿತ್ವ ನಿರ್ಧಾರವಾಗುವುದಲ್ಲಾಗಿ, ನಿಮ್ಮನ್ನು ನೀವು ಹೇಗೆ ಪ್ರಕ್ರಿಯೆಗೊಳಿಸ್ತೀರಾ, ನಿಮ್ಮ ಬಗ್ಗೆ ನೀವು ಏನು ಆಲೋಚಿಸುತ್ತೀರಿ ಅನ್ನೋ ಆಧಾರದ ಮೇಲೆ ನಿಮ್ಮ ವ್ಯಕ್ತಿತ್ವ ನಿರ್ಧಾರವಾಗುತ್ತೆ. ಜೀವನದ ಚುಕ್ಕಾಣಿಯನ್ನು ನಿಮ್ಮ ಕೈಗೆ ತೆಗೆದುಕೊಳ್ಳುವುದು ಅಂತಂದರೆ ಇದೆ. ಅಧ್ಯಾಯ 2. ಸ್ವಯಂ ಅನುಮಾನದಿಂದ ಮುಕ್ತಿ ಮತ್ತು ನಿಮ್ಮನ್ನು ನೀವೇ ಪ್ರೀತಿಸಿ. ಓವರ್ಕಮಿಂಗ್ ಸೆಲ್ಫ್ ಡೈಟ್ ಆ್ಯಂಡ್ ಲವಿಂಗ್ ಯುವರ್ ಸೆಲ್ಫ್. ಮಾನವನ ಅತಿ ದೊಡ್ಡ ತಪ್ಪು ವಲಯಗಳಲ್ಲಿ ಮೊದಲನೆಯದು ಸ್ವಯಂ ಅನುಮಾನ ಅಥವಾ ನಿಮ್ಮನ್ನು ನೀವೇ ದೂಷಿಸಿಕೊಳ್ಳೋದು. ಡಾಕ್ಟರ್ ಡಯರ್ ಅವರು ಅಮೆರಿಕದ ಅನೇಕ ಟಾಪ್ ಶೋಗಳಲ್ಲಿ ಭಾಗವಹಿಸಿದಾಗ ಅವರಿಗೆ ಅತಿ ಹೆಚ್ಚು ಎದುರಾದ ಪ್ರಶ್ನೆ ಏನಪ್ಪ ಅಂದರೆ, ನಮ್ಮನ್ನು ನಾವು ಪ್ರೀತಿಸಿಕೊಳ್ಳಬೇಕು ಅಂತ ಹೇಳುವುದು ಸ್ವಾರ್ಥ ಅಲ್ಲವೇ? ಇದು ಅಹಂಕಾರವನ್ನು ಬೆಳೆಸೋದಿಲ್ಲವೇ? ಇದಕ್ಕೆ ಡಯರ್ ಅವರು ಅದ್ಭುತ ಉತ್ತರ ನೀಡ್ತಾರೆ. ಮೊದಲು ಸ್ವಾರ್ಥ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಸ್ವಾರ್ಥ ಅಂತಂದರೆ ಬೇರೊಬ್ಬ ಮನುಷ್ಯನಿಗೆ ಹೊರೆ ಆಗುವುದು, ಬರ್ಡನ್. ಯಾರಾದರೂ ಒಬ್ಬರಿಗೆ ಹೊರೆಯಾಗಿರುವುದು ಅದು ಅತ್ಯಂತ ಸ್ವಾರ್ಥದ ಕ್ರಿಯೆ.
ನಂಬಲು ಕಷ್ಟ ಆದರೂ ಸತ್ಯ ಏನಪ್ಪ ಅಂತಂದರೆ, ತನ್ನನ್ನು ತಾನು ಇಷ್ಟಪಡದ, ತನ್ನನ್ನು ತಾನು ದೂಷಿಸಿಕೊಳ್ಳುವ ವ್ಯಕ್ತಿ ಈ ಜಗತ್ತಿನಲ್ಲಿ ಅತಿ ದೊಡ್ಡ ಹೊರೆ ಆಗುತ್ತಾನೆ. ತನ್ನನ್ನು ತಾನು ಪ್ರೀತಿಸಿದ ವ್ಯಕ್ತಿ ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ತನ್ನನ್ನು ಹೇಗೆ ಸಂತೋಷವಾಗಿ ಇಟ್ಕೊಳ್ಬೇಕು ಅನ್ನೋದು ಆತನಿಗೆ ತಿಳಿದಿರೋದಿಲ್ಲ. ಹೀಗಾಗಿ ತನ್ನ ಸಂತೋಷಕ್ಕಾಗಿ ಆತ ಸದಾ ಇತರರನ್ನು ಅವಲಂಬಿಸಿರ್ತಾನೆ. ಆತನ ಜೀವನದ ದುರ್ವ್ಯವಸ್ಥೆಗೆ ಆತ ಸದಾ ಬೇರೆಯವರನ್ನು ದೂಷಿಸ್ತಾ ಇರ್ತಾನೆ. ತನ್ನನ್ನು ತಾನು ತಿರಸ್ಕರಿಸುವ ವ್ಯಕ್ತಿಯ ಜೊತೆ ಬದುಕುವುದು ಇತರರಿಗೂ ಒಂದು ದೊಡ್ಡ ಹೊರೆ ಆಗುತ್ತೆ. ಆದರೆ ತನ್ನನ್ನು ತಾನು ಪ್ರೀತಿಸುವ ವ್ಯಕ್ತಿಯನ್ನು ಕೇಳಿ ನೋಡಿ, ನಿಮ್ಮನ್ನು ನೀವು ಪ್ರೀತಿಸುತ್ತೀರಾ ಅಂತ. ಆತನಿಗೆ ಅದೊಂದು ಪ್ರಶ್ನೆಯಾಗಿಯೇ ಕಾಣೋದಿಲ್ಲ. ಖಂಡಿತವಾಗಿಯೂ ನನ್ನನ್ನು ನಾನು ಪ್ರೀತಿಸುತ್ತೇನೆ, ನನಗಿರುವುದು ಇದೊಂದೇ ದೇಹ, ಇದೊಂದೇ ಜೀವ, ನನ್ನನ್ನು ನಾನು ಯಾಕೆ ಕೀಳಾಗಿ ಕಾಣಬೇಕು ಅಂತ ಆತ ಉತ್ತರಿಸುತ್ತಾನೆ. ತನ್ನನ್ನು ತಾನು ಪ್ರೀತಿಸುವುದು ಅಂತಂದರೆ ಅಹಂಕಾರ ಅಲ್ಲ, ಅಥವಾ ಇತರರಿಗಿಂತ ತಾನು ಶ್ರೇಷ್ಠ ಅಂತ ಬೀಗುವುದು ಅಲ್ಲ. ಅದು ಕೇವಲ ಒಂದು ಸರಳ ತತ್ವ. ನಾನು ಸಂತೋಷವಾಗಿರಬೇಕಾದ್ರೆ ನಾನು ನನ್ನನ್ನು ಪ್ರೀತಿಸಲೇಬೇಕು. ನಾವು ಅನೇಕ ರೀತಿಯಲ್ಲಿ ನನ್ನನ್ನು ನಾವೇ ತಿರಸ್ಕರಿಸ್ಕೊಳ್ತೀವಿ. ಸೆಲ್ಫ್ ರಿಜೆಕ್ಷನ್. ಕನ್ನಡಿಯ ಮುಂದೆ ನಿಂತು ನಾನು ತುಂಬ ಎತ್ತರವಾಗಿದ್ದೇನೆ, ನಾನು ತುಂಬ ಕುಳ್ಳಗಿದ್ದೇನೆ, ನಾನು ತುಂಬ ದಪ್ಪಗಿದ್ದೇನೆ, ನನ್ನ ಕೂದಲು ಸರಿಯಿಲ್ಲ, ನನ್ನ ಕಣ್ಣುಗಳು ಸುಂದರವಾಗಿಲ್ಲ, ನನ್ನ ಮೂಗು ದೊಡ್ಡದಾಗಿದೆ ಅಂತ ನಮ್ಮ ದೇಹದ ಪ್ರತಿಯೊಂದು ಅಂಗವನ್ನು ದೂಷಿಸುತ್ತಾ ಇರ್ತೇವೆ. ಇದು ನಮಗೆ ನಾವೇ ಹೊರಿಸಿಕೊಳ್ಳುವ ಒಂದು ದೊಡ್ಡ ಹೊರೆ. ಈ ದೇಹವು ನಮಗೆ ಸಿಕ್ಕಿರುವ ಭಾಗ, ಹಾಗೆಯೇ ಅದನ್ನು ಒಪ್ಪಿಕೊಳ್ಳಿ. ಸ್ವಯಂ ತಿರಸ್ಕಾರವು ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ಮುಖವಾಡಗಳನ್ನು ಧರಿಸಿ ಬರುತ್ತೆ. ಯಾರಾದರೂ ನಮಗೆ ನೀವು ತುಂಬ ಸುಂದರವಾಗಿ ಕಾಣಿಸ್ತಿದ್ದೀರಾ ಅಂತ ಹೊಗಳಿದರೆ ನೀವು ತಕ್ಷಣ ಇಲ್ಲ ಇದು ನಾನು ಹಾಕಿರುವ ಬಟ್ಟೆಯ ಕಮಾಲು ಅಷ್ಟೇ, ಅಥವಾ ನನ್ನ ಮೇಕಪ್ನಿಂದ ಹಾಗೆ ಕಾಣಿಸ್ತಾ ಇದೆ ಅಂತ ಅವರ ಹೊಗಳಿಕೆಯನ್ನು ತಿರಸ್ಕರಿಸ್ತೀವಿ. ಯಾರಾದರೂ ನಿಮ್ಮ ಬುದ್ಧಿವಂತಿಕೆಯನ್ನು ಮೆಚ್ಚಿದರೆ ನಾನೇನು ಅಷ್ಟ ಜಾಣನಲ್ಲ, ಅದೆಲ್ಲ ಕೇವಲ ನನ್ನ ಅದೃಷ್ಟ ಅಂತ ನಮ್ಮ ಸಾಮರ್ಥ್ಯವನ್ನೇ ಕಡೆಗಣಿಸ್ತೀವಿ. ಹೋಟೆಲ್ಗೆ ಹೋದಾಗ ನಿಮಗೆ ಇಷ್ಟವಾದ ಆದರೆ ಸ್ವಲ್ಪ ದುಬಾರಿಯಾದ ತಿಂಡಿಯನ್ನು ಆರ್ಡರ್ ಮಾಡಲು ನೀವು ಹಿಂದೇಟು ಹಾಕ್ತೀರಿ. ಮೆನುವಿನಲ್ಲಿರುವ ಅತ್ಯಂತ ಅಗ್ಗದ ತಿನಿಸನ್ನೇ ನೋಡ್ತೀರಾ. ನಾನು ಆ ದುಬಾರಿ ತಿನಿಸಿಗೆ ಅರ್ಹನಲ್ಲ ಅನ್ನೋ ಕೀಳಿರಿಮೆ ನಿಮ್ಮಲ್ಲಿ ಮನೆ ಮಾಡಿರುತ್ತೆ. ನಿಮ್ಮ ಬಳಿ ಹಣವಿದ್ದರೂ ನಿಮಗಾಗಿ ಒಂದು ಸಣ್ಣ ಉಡುಗೊರೆಯನ್ನು ಅಥವಾ ಹೂವಿನ ಗುಚ್ಛವನ್ನು ಖರೀದಿಸಲು ನೀವು ಹಿಂಜರಿತೀರಾ. ಯಾಕಪ್ಪ ಅಂದರೆ ನಾನು ಅಷ್ಟೊಂದು ಮುಖ್ಯವಾದ ವ್ಯಕ್ತಿ ಅಲ್ಲ ಅಂತ ನೀವು ಭಾವಿಸ್ತೀರಾ. ಈ ಎಲ್ಲ ಸ್ವಯಂ ತಿರಸ್ಕಾರದ ನಡವಳಿಕೆಗಳು ನಮ್ಮ ಬಾಲ್ಯದಿಂದಲೂ ಬೇರಿರಬಹುದು. ಅದೆಲ್ಲವೂ ನಮ್ಮ ಪೋಷಕರು, ಸಮಾಜ ನಮ್ಮ ತಲೆಯಲ್ಲಿ ತುಂಬಿರಬಹುದು ಅಂತ ನೀವು ಹೇಳಿರ್ಬೋದು. ಆದರೆ ನೆನಪಿಡಿ, ನೀವೀಗ ವಯಸ್ಕರು. ಅವರು ಅದನ್ನು ನಿಮ್ಮ ಮೇಲೆ ಏರಿದ್ರು, ಅದನ್ನು ಒಪ್ಪಿಕೊಂಡಿದ್ದು ನೀವು, ಅದನ್ನು ನಂಬುತ್ತಿರುವುದು ನೀವು. ಇಂದಿನಿಂದಲೇ ಒಂದು ಹೊಸ ನಿರ್ಧಾರ ಮಾಡಿ. ಬೇರೆಯವರ ಹೊಗಳಿಕೆಯನ್ನು ಮುಕ್ತ ಮನಸ್ಸಿಂದ, ನಗುಮುಖದಿಂದ ಸ್ವೀಕರಿಸಿ. ಧನ್ಯವಾದಗಳು, ನೀವು ನನ್ನನ್ನು ಗುರುತಿಸಿದ್ದಕ್ಕೆ ಖುಷಿಯಾಯಿತು ಅಂತ ಹೇಳುವುದನ್ನು ರೂಢಿಸಿಕೊಳ್ಳಿ. ನಿಮಗಾಗಿ ಸಣ್ಣ ಸಣ್ಣ ಉಡುಗೊರೆಗಳನ್ನು ನೀಡಿ. ಲಿಟಲ್ ರಿವಾರ್ಡ್ಸ್. ನಿಮಗಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡಿ. ಅಸೂಯೆ ಪಡುವುದನ್ನು ನಿಲ್ಲಿಸಿ. ಯಾಕಂದರೆ ಅಸೂಯೆ ಅಂತಂದರೆ ಬೇರೊಬ್ಬ ವ್ಯಕ್ತಿಯನ್ನು ನಿಮಗಿಂತ ಶ್ರೇಷ್ಠ ಅಂತ ನೀವೇ ಒಪ್ಪಿಕೊಳ್ಳೋದು. ನೀವು ಸುಂದರವಾಗಿದ್ದೀರಿ, ನೀವು ಪ್ರೀತಿಗೆ ಅರ್ಹರಾಗಿದ್ದೀರಿ ಮತ್ತು ನೀವು ಈ ಜಗತ್ತಿನ ವಿಶಿಷ್ಟ ವ್ಯಕ್ತಿ ಅನ್ನೋದನ್ನು ಸಂಪೂರ್ಣವಾಗಿ ನಂಬಿ. ಅಧ್ಯಾಯ 3. ಇತರರ ಮೆಚ್ಚುಗೆಯ ಹಪಾಹಪಿ. ದ ಡಿಸೀಸ್ ಆಫ್ ಅಪ್ರೂವಲ್ ಆಫ್ ಸೀಕಿಂಗ್. ಸ್ವಯಂ ಅನುಮಾನದ ನಂತರ ಮನುಷ್ಯನನ್ನು ಅತಿ ಹೆಚ್ಚು ಕುಗ್ಗಿಸುವ ಮತ್ತೊಂದು ಮಾನಸಿಕ ತಪ್ಪು ವಲಯ ಅಂತಂದರೆ ಇತರರ ಮೆಚ್ಚುಗೆಯನ್ನು ಅಥವಾ ಅನುಮೋದನೆಯನ್ನು, ಅಪ್ರೂವಲ್ ಸೀಕಿಂಗ್, ಬಯಸುವುದು. ಬೇರೆಯವರ ಅಭಿಪ್ರಾಯದಲ್ಲಿ ನಿಮ್ಮ ಮೌಲ್ಯವನ್ನು ಹುಡುಕುವುದು. ನಿಮ್ಮ ಬಗ್ಗೆ ನೀವು ಏನು ಅಂದ್ಕೊಂಡಿದ್ದೀರಾ ಅನ್ನೋದಕ್ಕಿಂತ ಇತರರು ನಿಮ್ಮ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ ಅನ್ನೋದು ನಿಮಗೆ ಮುಖ್ಯವಾದಾಗ ಈ ಸಮಸ್ಯೆ ಶುರುವಾಗುತ್ತೆ. ಯಾರಾದರೂ ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡಾಗ ಅಥವಾ ನಿಮ್ಮ ಮಾತನ್ನು ವಿರೋಧಿಸಿದಾಗ ನೀವು ಖಿನ್ನರಾಗುತ್ತೀರಿ ಅಂತಂದರೆ ಆ ಕ್ಷಣದಲ್ಲಿ ನೀವು ಅವರಿಗೆ ನನ್ನ ಅಭಿಪ್ರಾಯಕ್ಕಿಂತ ನಿಮ್ಮ ಅಭಿಪ್ರಾಯ ಶ್ರೇಷ್ಠ ಅಂತ ಹೇಳ್ತಿದ್ದೀರಿ ಅಂತ ಅರ್ಥ. ಇದು ನೀವು ಮಾಡಿಕೊಳ್ಳಿರುವ ದೊಡ್ಡ ಎಡವಟ್ಟು. ಡಾಕ್ಟರ್ ಡಯಲ್ ಅವರು ರಾಜಕೀಯದ ಒಂದು ಅದ್ಭುತ ಉದಾಹರಣೆಯನ್ನು ಕೊಡ್ತಾರೆ. 1972ರ ಅಮೆರಿಕನ್ ಅಧ್ಯಕ್ಷ ಚುನಾವಣೆಯಲ್ಲಿ ರಿಚರ್ಡ್ ನಿಕ್ಸನ್ ಎದುರು ಜಾರ್ಜ್ ಮೆಕ್ ಅವರು ಸ್ಪರ್ಧಿಸಿದರು. ಅದು ಅಮೆರಿಕದ ಇತಿಹಾಸದಲ್ಲೇ ಅತಿ ದೊಡ್ಡ ಭರ್ಜರಿ ಜಯ, ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಅಂತ ಕರೆಸಿಕೊಳ್ಳುತ್ತೆ. ಆದರೆ ನಿಮಗೆ ಗೊತ್ತಾ, ಆ ಚುನಾವಣೆಯಲ್ಲಿ 47% ಜನ ಸೋತ ಅಭ್ಯರ್ಥಿ ಜಾರ್ಜ್ ಮೆಕ್ ಅವರ ಪರವಾಗಿ ಮತ ಹಾಕಿದರು.
ರಾಜಕೀಯದಲ್ಲಿ ನಿಮಗೆ 50% ಜನ ಪ್ಲಸ್ 100% ಜನರ ಬೆಂಬಲ ಸಿಕ್ಕರೆ ಅದು ಲ್ಯಾಂಡ್ಸ್ಲೈಡ್. ಹಾಗಿರುವಾಗ ನಿಮ್ಮ ದೈನಂದಿನ ಜೀವನದಲ್ಲಿ ಜಗತ್ತಿನ 100ಕ್ಕೆ 100 ಜನ ನಿಮ್ಮನ್ನು ಒಪ್ಪಿಕೊಳ್ಬೇಕು, ನಿಮ್ಮನ್ನು ಮೆಚ್ಚಿಕೊಳ್ಬೇಕು ಅಂತ ನೀವು ಹೇಗೆ ನಿರೀಕ್ಷಿಸ್ತೀರಿ? ದಿನವೊಂದರಲ್ಲಿ ಕನಿಷ್ಠ ಅರ್ಧದಷ್ಟು ಜನ ನಿಮ್ಮನ್ನು ಒಪ್ಪಿಕೊಂಡರೆ ಸಾಕು, ನೀವೊಂದು ಭರ್ಜರಿ ಜಯ ಸಾಧಿಸಿದಂತೆ. ನಾವು ಬಾಲ್ಯದಿಂದಲೂ ಕಣ್ಣು ಮುಚ್ಚಿ ವಿಧೇಯರಾಗಿರುವುದನ್ನು ಕಲಿತಿರುತ್ತೇವೆ. ಶಾಲೆಯಲ್ಲಿ ಶಿಕ್ಷಕರನ್ನು ಮೆಚ್ಚಿಸುವುದು, ಮನೆಯಲ್ಲಿ ಪೋಷಕರನ್ನು ಮೆಚ್ಚಿಸುವುದು, ಸ್ವಂತವಾಗಿ ಆಲೋಚಿಸದೆ ಇತರರ ತಾಳಕ್ಕೆ ತಕ್ಕಂತೆ ಕುಣಿಯುವ ಮಕ್ಕಳು ದೊಡ್ಡವರಾದ ಮೇಲೆ ಸ್ವಂತ ನಿರ್ಧಾರ ತೆಗೆದುಕೊಳ್ಳಲು ಪರದಾಡ್ತಾರೆ. ಇಂಥವರು ಹೋಟೆಲ್ಗೆ ಹೋದಾಗ ನನಗೆ ಇಟಾಲಿಯನ್ ಊಟ ಇಷ್ಟ ಅಂತ ಹೇಳ್ತಾರೆ. ಪಕ್ಕದವರು ಇಟಾಲಿಯನ್ ಊಟ ನನಗೆ ಆಗಿ ಬರೋದಿಲ್ಲ ಅಂದ ತಕ್ಷಣ ಹೌದೌದು ನನಗೂ ಅಷ್ಟಾಗಿ ಇಷ್ಟ ಇಲ್ಲ, ಚೈನೀಸ್ ತರಿಸೋಣ ಅಂತ ತಮ್ಮ ಇಷ್ಟವನ್ನೇ ಬದಲಾಯಿಸ್ತಾರೆ. ಇತರರ ಮೆಚ್ಚುಗೆಗಾಗಿ ಸದಾ ತಮ್ಮ ಬಣ್ಣ ಬದಲಿಸುವ ರಾಜಕಾರಣಿಗಳಂತೆ ಇವರು ವರ್ತಿಸುತ್ತಾರೆ. ಹಾಗಾದರೆ ನಮಗೆ ಯಾರ ಮೆಚ್ಚುಗೆಯೂ ಬೇಡವೇ ಅಂತ ನೀವು ಕೇಳಬಹುದು. ಡಯರ್ ಹೇಳ್ತಾರೆ, ನಾನು ವೇದಿಕೆಯ ಮೇಲೆ ಮಾತನಾಡಿದಾಗ ಜನರು ಎದ್ದು ನಿಂತು ಚಪ್ಪಾಳೆ ತಟ್ಟಿದರೆ ನನಗೆ ತುಂಬ ಖುಷಿ ಆಗುತ್ತದೆ. ನನಗೆ ಮೆಚ್ಚುಗೆ ಇಷ್ಟ, ಐ ವಾಂಟ್ ಅಪ್ರೂವಲ್. ಆದರೆ ಮೆಚ್ಚುಗೆಯ ಅಗತ್ಯ ನನಗಿಲ್ಲ, ಐ ಡೋಂಟ್ ನೀಡ್ ಅಪ್ರೂವಲ್. ಅಗತ್ಯ ಅಂದರೆ ಅದಿಲ್ಲದೆ ಹೋದರೆ ಬದುಕಲು ಸಾಧ್ಯವಿಲ್ಲ ಅಂತ ಅರ್ಥ. ನಮಗೆ ಉಸಿರಾಡಲು ಆಮ್ಲಜನಕದ ಅಗತ್ಯವಿದೆ, ಅದಿಲ್ಲದಿದ್ದರೆ ನಾವು ಸಾಯುತ್ತೇವೆ. ಆದರೆ ಬೇರೆಯವರ ಮೆಚ್ಚುಗೆಯನ್ನು ಆಮ್ಲಜನಕದಂತೆ ಪರಿಗಣಿಸಬೇಡಿ. ಯಾರಾದರೂ ನಿಮ್ಮನ್ನು ಟೀಕಿಸಿದ ತಕ್ಷಣ ನೀವು ಉಸಿರುಗಟ್ಟಿ ಸಾಯೋದಿಲ್ಲ. ಡಯರ್ ಅವರ ಪುಸ್ತಕವೊಂದು ಬಿಡುಗಡೆಯಾದಾಗ ಸ್ಯಾನ್ ಫ್ರಾನ್ಸಿಸ್ಕೋ ಪತ್ರಿಕೆಯಲ್ಲಿ ಅದೊಂದು ಕಳಪೆ ಪುಸ್ತಕ ಅಂತ ದೊಡ್ಡ ವಿಮರ್ಶೆ ಬಂತು. ಅದೇ ದಿನ ಸಿನ್ಸಿನಾ ಪತ್ರಿಕೆಯಲ್ಲಿ ಇದು ಅದ್ಭುತ ಕೃತಿ ಅಂತ ಬರೆಯಲಾಗಿತ್ತು. ಅವರು ಯಾವುದನ್ನು ನಂಬಬೇಕು? ಅವರು ಟೀಕೆಗಳನ್ನು ನಿರೀಕ್ಷಿಸಲು ಕಲಿತಿದ್ದರೆ ಅವರ ಪತ್ನಿ ಅವರ 50% ನಿರ್ಧಾರಗಳನ್ನು ವಿರೋಧಿಸ್ತಾ ಇದ್ದರು. ಆದರೂ ಅವರ ನಡುವೆ ಯಾವುದೇ ಸಂಘರ್ಷ ಇರಲಿಲ್ಲ. ನೀವು ಟೀಕೆಗಳನ್ನು ನಿರೀಕ್ಷಿಸಲು ಆರಂಭಿಸಿದರೆ ನೀವು ಆಶ್ಚರ್ಯ ಪಡೋದಿಲ್ಲ. ನೀವು ಆಶ್ಚರ್ಯ ಪಡದಿದ್ದಾಗ ನೀವು ವಿಚಲಿತರಾಗೋದಿಲ್ಲ. ಆಗ ನೀವು ಭಾವನಾತ್ಮಕವಾಗಿ ಪ್ರಬುದ್ಧರಾಗ್ತೀರಾ. ಅಧ್ಯಾಯ 4. ಭೂತಕಾಲದ ಸಂಕೋಲೆಯಿಂದ ಮುಕ್ತಿ. ಬ್ರೇಕಿಂಗ್ ಫ್ರೀ ಫ್ರಮ್ ದ ಪಾಸ್ಟ್. ನಿಮ್ಮನ್ನು ನೀವು ಭೂತಕಾಲಕ್ಕೆ ಕಟ್ಟಿಹಾಕಿಕೊಳ್ಳೋದು ಮತ್ತೊಂದು ದೊಡ್ಡ ತಪ್ಪು ವಲಯ. ನಾನು ನನ್ನ ಸಂಪ್ರದಾಯಗಳನ್ನು ಮರೆಯಿರಿ ಅಂತ ಹೇಳೋದಿಲ್ಲ. ಬದಲಿಗೆ ಇಂದಿನಿಂದ ಬಂದ ಈಗ ನಿಮಗೆ ಉಪಯೋಗವಲ್ಲದ ಹಳೆಯ ನಂಬಿಕೆಗಳನ್ನು ಮತ್ತು ಅಣ್ಣೆಪಟ್ಟಿಗಳನ್ನು ಕಿತ್ತೊಗೆಯಿರಿ ಅಂತ ಹೇಳ್ತಾ ಇದ್ದಾರೆ ಲೇಖಕರು. ಡ್ಯಾನಿಷ್ ತತ್ವಜ್ಞಾನಿ ಸೋರೆನ್ ಕೀರ್ತಿಗಾರ್ಡ್ ಅವರು ಹೇಳ್ತಾರೆ, ನೀವು ನನಗೆ ಒಂದು ಅಣೆಪಟ್ಟಿಗೆ ಕಟ್ಟಿದಾಗ ನೀವು ನನ್ನ ಅಸ್ತಿತ್ವವನ್ನೇ ನಿರಾಕರಿಸ್ತೀರಾ. ನೀವು ಅವರ ನಡುವೆ ಯಾವುದೇ ಸಂಘರ್ಷ ಇರಲಿಲ್ಲ. ನೀವು ಟೀಕೆಗಳನ್ನು ನಿರೀಕ್ಷಿಸಲು ಆರಂಭಿಸಿದರೆ ನೀವು ಆಶ್ಚರ್ಯ ಪಡುವುದಿಲ್ಲ. ನೀವು ಆಶ್ಚರ್ಯ ಪಡದಿದ್ದಾಗ ನೀವು ವಿಚಲಿತರಾಗೋದಿಲ್ಲ. ಆಗ ನೀವು ಭಾವನಾತ್ಮಕವಾಗಿ ಪ್ರಬುದ್ಧರಾಗ್ತೀರಿ. ಅಧ್ಯಾಯ 4. ಭೂತಕಾಲದ ಸಂಕೋಲೆಯಿಂದ ಮುಕ್ತಿ. ಬ್ರೇಕಿಂಗ್ ಫ್ರೀ ಫ್ರಮ್ ದ ಪಾಸ್ಟ್. ನಿಮ್ಮನ್ನು ನೀವು ಭೂತಕಾಲಕ್ಕೆ ಹಾಕಿಕೊಳ್ಳುವುದು ಮತ್ತೊಂದು ದೊಡ್ಡ ತಪ್ಪು ವಲಯ. ನಾನು ನನ್ನ ಸಂಪ್ರದಾಯಗಳನ್ನು ಮರೆಯಿರಿ ಅಂತ ಹೇಳ್ತಾ ಇಲ್ಲ. ಬದಲಾಗಿ ಇಂದಿನಿಂದ ಬಂದ ಈಗ ನಿಮಗೆ ಉಪಯುಕ್ತವಲ್ಲದ ಮತ್ತು ಅಣೆಪಟ್ಟಿಗಳನ್ನು ಕಿತ್ತೊಗೆಯಿರಿ ಅಂತ ಹೇಳ್ತಾ ಇದ್ದಾರೆ ಲೇಖಕರು. ಡ್ಯಾನಿಷ್ ತತ್ವಜ್ಞಾನಿ ಸೋರೆನ್ ಕೀರ್ಕೆಗಾರ್ಡ್ ಹೇಳ್ತಾರೆ, ನೀವು ನನಗೆ ಒಂದು ಅಣೆಪಟ್ಟಿ ಕಟ್ಟಿದಾಗ ನೀವು ನನ್ನನ್ನು ಅಸ್ತಿತ್ವವನ್ನೇ ನಿರಾಕರಿಸ್ತೀರಾ. ನೀರಿನ ರಾಸಾಯನಿಕ ಸೂತ್ರ H2O ಅಂತ ಬರೆದರೆ ಅದರಿಂದ ದಾಹ ತೀರೋದಿಲ್ಲ. ನೀರನ್ನು ಕುಡಿದರೆ ಮಾತ್ರ ಅದರ ಅನುಭವ ಆಗುತ್ತೆ. ಅದೇ ರೀತಿ ನಾನು ಹೀಗೆಯೇ ಆಯಾಮ್ ಅನ್ನೋ ಅಣೆಪಟ್ಟಿಗಳು ನಿಮ್ಮ ನೈಜ ಅನುಭವಗಳನ್ನು ತಡೆಯುತ್ತವೆ. ನಾನು ಗಣಿತದಲ್ಲಿ ದಡ್ಡ, ನನಗೆ ಕಾಗುಣಿತ ಬರೋದಿಲ್ಲ, ನಾನು ತುಂಬ ನಾಚಿಕೆ ಸ್ವಭಾವದವನು, ಇವೆಲ್ಲವೂ ನಿಮಗೆ ನೀವೇ ಅಂಟಿಸಿಕೊಂಡಿರುವ ಲೇಬಲ್ಗಳು. ನೀವು ಒಂದು ಪಾರ್ಟಿಗೆ ಹೋಗಿದ್ದೀರಾ, ಅಲ್ಲಿರುವ ಗುಂಪಿನೊಂದಿಗೆ ಮಾತನಾಡಬೇಕು ಅಂತ ಅನಿಸುತ್ತೆ. ನೀವು ಹೆಜ್ಜೆ ಹಾಕ್ತೀರಾ. ತಕ್ಷಣ ನಿಮ್ಮ ಮೆದುಳು ಹೇಳುತ್ತೆ, ಇಲ್ಲ ನಾನು ನಾಚಿಕೆ ಸ್ವಭಾವದವನು, ಐ ಆಮ್ ಶೈ. ನೀವು ಹಿಂದೆ ಸರಿಯುತ್ತೀರಾ. ನೀವು ಆ ಅಣ್ಣೆಪಟ್ಟಿಗೆ ತಕ್ಕಂತೆ ಬದುಕಲು ಶುರು ಮಾಡಿದ್ದೀರಾ. ಯಾರಾದರೂ ಬಂದು ಬನ್ನಿ ಬಾಸ್ಕೆಟ್ಬಾಲ್ ಆಡೋಣ ಅಂತಂದರೆ ಇಲ್ಲಪ್ಪ ನಾನು ಕ್ರೀಡೆಯಲ್ಲಿ ವೀಕ್ ಅಂತೀವಿ. ಮಂಚದ ಮೇಲೆ ಕುಳಿತು TV ನೋಡುವುದರಿಂದ ನೀವು ಕ್ರೀಡೆಯಲ್ಲಿ ಹೇಗೆ ತಾನೇ ಬಲಶಾಲಿಗಳು ಆಗ್ತೀರಾ? ಡಯರ್ ಅವರೇ ಒಂದು ಉದಾಹರಣೆ ನೀಡ್ತಾರೆ.
ನಾನು ತುಂಬ ಅಸ್ತವ್ಯಸ್ತವಾಗಿ ಇರುವ ವ್ಯಕ್ತಿ, ಡಿಸ್ಆರ್ಗನೈಸ್. ನನಗೆ ರಶೀದಿಗಳನ್ನು ಜೋಡಿಸಿಡೋದು, ಟ್ಯಾಕ್ಸ್ ಕಟ್ಟುವುದು ಅಂತಂದರೆ ಆಗೋದಿಲ್ಲ. ಅದು ನನ್ನ ಸ್ವಭಾವವೇ ಅಲ್ಲ ಅಂತ ಅವರು ಅಂದ್ಕೊಂಡಿದ್ರು. ಆದರೆ ಆದಾಯ ತೆರಿಗೆ ಇಲಾಖೆಗೆ ದಂಡ ಕಟ್ಟುವ ಬದಲು ಅವರೇನು ಮಾಡಿದ್ರು, ತಮ್ಮ ಕಚೇರಿಯ ನೆಲದ ಮೇಲೆ 12 ಬಾಕ್ಸ್ಗಳನ್ನು ಇಟ್ಟು ಪ್ರತಿಯೊಂದಕ್ಕೂ ಪ್ರಯಾಣ, ಕರೆಂಟ್ ಬಿಲ್, ಪ್ರಿಂಟಿಂಗ್ ಅಂತ ಲೇಬಲ್ ಮಾಡಿದ್ರು. ಯಾವುದೇ ರಸೀದಿ ಸಿಕ್ಕರೂ ಅದನ್ನು ಆಯಾ ಬಾಕ್ಸ್ಗೆ ಎಸೆಯತೊಡಗಿದರು. ವರ್ಷದ ಕೊನೆಗೆ ಯಾರನ್ನಾದರೂ ಕರೆಸಿದು ಅದನ್ನು ಲೆಕ್ಕ ಹಾಕಿಸ್ತಾ ಇದ್ರು. ತಾವು ಅಸ್ತವ್ಯಸ್ತ ಅನ್ನೋ ಹಣೆಪಟ್ಟಿಯನ್ನು ಕಳಚಿ ಅದಕ್ಕೊಂದು ಪರಿಹಾರ ಕಂಡುಕೊಂಡ್ರು. ನನಗೆ ಹೆಸರುಗಳು ನೆನಪೇ ಇರೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ಅದು ನಿಮ್ಮ ಮೆದುಳಿನ ದೋಷ ಅಲ್ಲ, ನೀವು ಹೆಸರುಗಳ ಬಗ್ಗೆ ಗಮನ ಹರಿಸಿಲ್ಲ ಅಷ್ಟೇ. ಮುಂದಿನ ಬಾರಿ 3 ಜನರನ್ನು ಭೇಟಿಯಾದಾಗ ಅವರ ಹೆಸರನ್ನು ಮನಸ್ಸಿನಲ್ಲೇ 5 ಬಾರಿ ಪುನರಾವರ್ತಿಸಿ ನೋಡಿ ನಿಮ್ಮ ಹೆಸರು ಹೇಗೆ ನೆನಪಿರುತ್ತೆ ಅಂತ. ರೆಸ್ಟೋರೆಂಟ್ನಲ್ಲಿ ಒಬ್ಬ ವೇಟರ್ ವಿಪರೀತ ಕಿರುಚಾಡುತ್ತಾ ಸಿಟ್ಟಿನಿಂದ ಕೆಲಸ ಮಾಡ್ತಾ ಇದ್ದ. ಆತನನ್ನು ಕರೆದು, ಯಾಕಪ್ಪ ಹೀಗೆ ರಕ್ತದೊತ್ತಡ ಹೆಚ್ಚಿಸಿಕೊಳ್ತಾ ಇದೆಯಾ, 50 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಅಂದಾಗ ಆ ವೇಟರ್ ಹೇಳ್ದ, ನನಗೆ ಈಗ 51 ವರ್ಷ. 2 ವರ್ಷದ ಹಿಂದೆ ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಆಗಿದೆ. ನಾನು ಇಟಾಲಿಯನ್, ನನ್ನ ರಕ್ತದಲ್ಲೇ ಸಿಟ್ಟಿದೆ, ನಾವೆಲ್ಲ ಹೀಗೆ ಅಂತ. ಹೀಗೆ ತನ್ನ ರೋಗಕ್ಕೂ ನಾನು ಇಟಾಲಿಯನ್ ಅನ್ನೋ ಹಣೆಪಟ್ಟಿಯನ್ನು ಸಮರ್ಥನೆಯಾಗಿ ನೀಡ್ತಾ ಇದ್ದಾನೆ. ನೀವು ಯಾವುದನ್ನು ವಂಶವಾಹಿಯಾಗಿ ಪಡೆದಿಲ್ಲ, ಎಲ್ಲವೂ ನಿಮ್ಮ ಆಯ್ಕೆ. ನನಗೆ ವಯಸ್ಸಾಯಿತು ಅಂತ ನಡೆಯುವ ವೇಗವನ್ನು ತಗ್ಗಿಸಬೇಡಿ, ಬೆನ್ನು ಬಗ್ಗಿಸಬೇಡಿ. ನಿಮ್ಮ ದೇಹದೊಳಗೆ ಒಬ್ಬ ಮುದುಕನನ್ನು ಬಾಡಿಗೆಗೆ ಇರಲು ಬಿಡಬೇಡಿ. ನಾರ್ಮನ್ ವಿನ್ಸೆಂಟ್ ಇಲ್ಲವರು ತಮ್ಮ 90ನೇ ವಯಸ್ಸಿನಲ್ಲೂ ವೇದಿಕೆ ಏರಿದರೆ 20 ವರ್ಷದ ಯುವಕರಿಗಿಂತ ಹೆಚ್ಚು ಉತ್ಸಾಹದಿಂದ ಇರ್ತಾಯಿದ್ರು. ಹಳೆಯ ಬೇಡದ ಅಭ್ಯಾಸಗಳನ್ನು ಕಿತ್ತೊಗೆದು ಹೊಸ ಅಧ್ಯಾಯ 5. 2 ವ್ಯರ್ಥ ಭಾವನೆಗಳು, ತಪ್ಪಿತಸ್ಥ ಭಾವನೆ ಮತ್ತು ಚಿಂತೆ. ದ ಯೂಸ್ಲೆಸ್ ಎಮೋಷನ್ಸ್, ಗಿಲ್ಟ್ ಆ್ಯಂಡ್ ವರಿ. ಮಾನವ ಕುಲವನ್ನು ಅತಿ ಹೆಚ್ಚು ಅಲುಗಾಡಿಸುವ ಮತ್ತು ನಿಷ್ಕ್ರಿಯಗೊಳಿಸುವ 2 ಪ್ರಬಲ ತಪ್ಪು ವಲಯಗಳು ಅಂತಂದರೆ ತಪ್ಪಿತಸ್ಥ ಭಾವನೆ, ಗಿಲ್ಟ್ ಮತ್ತು ಚಿಂತೆ, ವರಿ. ನೆನಪಿಡಿ, ತಪ್ಪಿತಸ್ಥ ಭಾವನೆಯು ಭೂತಕಾಲಕ್ಕೆ ಸಂಬಂಧಿಸಿದ್ದು, ಚಿಂತೆಯು ಭವಿಷ್ಯಕ್ಕೆ ಸಂಬಂಧಿಸಿದ್ದು. ಇವೆರಡು ಹಾಳು ಮಾಡುವುದು ನಿಮ್ಮ ವರ್ತಮಾನದ ಅಮೂಲ್ಯ ಕ್ಷಣಗಳನ್ನು. ಮೊದಲು ತಪ್ಪಿತಸ್ಥ ಭಾವನೆಯನ್ನು, ಗಿಲ್ಟನ್ನು ತೆಗೆದುಕೊಳ್ಳೋಣ. ಗತಕಾಲದಿಂದ ಪಾಠ ಕಲಿಯುವುದು ಬೇರೆ, ತಪ್ಪಿತಸ್ಥರಾಗಿ ಕೊರಗುವುದು ಬೇರೆ. ತಪ್ಪು ಮಾಡಿದಾಗ ನಾನು ಮುಂದಿನ ಬಾರಿ ತಪ್ಪು ಮಾಡುವುದಿಲ್ಲ ಅಂತ ಪಾಠ ಕಲಿಯುವುದು ಸರಿ. ಆದರೆ ನಾನು ಎಷ್ಟು ಕೆಟ್ಟವನು, ನಾನು ಎಂತಹ ಪಾಪಿ ಅಂತ ಕೊರಗುವುದು ನಿಮ್ಮನ್ನು ನಿಷ್ಕ್ರಿಯರನ್ನಾಗಿ ಮಾಡುತ್ತದೆ. ಸಮಾಜ ನಮ್ಮನ್ನು ನಿಯಂತ್ರಿಸಲು ಈ ಗಿಲ್ಟನ್ನು ಒಂದು ಅಸ್ತ್ರವಾಗಿ ಬಳಸುತ್ತದೆ. ಡಯರ್ ಅವರು ಜಮೈಕಾಗೆ ಪ್ರವಾಸ ಹೋದಾಗ ಮಾರುಕಟ್ಟೆಯಲ್ಲಿ ಒಬ್ಬ ವಯಸ್ಸಾದ ಒಂದೇ ಅಲ್ಲಿದ್ದ ಮಹಿಳೆ ತನ್ನ ಅಂಗಡಿಗೆ ಬರುವಂತೆ ಕೂಗುತ್ತಿದ್ಲು. ಇವರು ಗಮನಿಸದೆ ಮುಂದೆ ನಡೆದಾಗ ಆಕೆ ಜೋರಾಗಿ, ನನ್ನನ್ನು ಕಂಡರೆ ಯಾರಿಗೂ ಇಷ್ಟವಿಲ್ಲ, ಯಾರೂ ನನ್ನ ಅಂಗಡಿಗೆ ಬರೋದಿಲ್ಲ, ನನ್ನ ಮಕ್ಕಳಿಗೂ ನಾನು ಬೇಡವಾಗಿದ್ದೇನೆ ಅಂತ ಅಳಲು ಆರಂಭಿಸಿದ್ಲು. ತಕ್ಷಣ ಡಯರ್ ಅವರ ಪತ್ನಿ, ಪಾಪ, ನಾವು ಅವಳ ಅಂಗಡಿಗೆ ಹೋಗೋಣ ಬನ್ನಿ ಅಂತ ಅಂದರು. ನೋಡಿದ್ರಾ, ಗಿಲ್ಟ್ ಅನ್ನೋದು ಜನರನ್ನು ನಿಯಂತ್ರಿಸಲು ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮನೆಯಲ್ಲೂ ಅಷ್ಟೇ. ತಾಯಿ ತನ್ನ ಬೆನ್ನು ನೋವಿನ ನಡುವೆ ಭಾರವಾದ ಕುರ್ಚಿಗಳನ್ನು ಎತ್ತಿಕೊಂಡು ಮೆಟ್ಟಿಲು ಹತ್ತುತ್ತಾಳೆ. ಮಕ್ಕಳು ಸಹಾಯಕ್ಕೆ ಬಂದರೆ, ಪರವಾಗಿಲ್ಲ ಬಿಡು, ನಾನು ನಿನ್ನ ತಾಯಿ, ನನ್ನ ಬೆನ್ನು ಮುರಿದು ಬಿದ್ದರೂ ಚಿಂತೆ ಇಲ್ಲ, ನೀನು ಆರಾಮಾಗಿ ಇರು ಅನ್ನುತ್ತಾಳೆ. ತಕ್ಷಣ ಮಕ್ಕಳಿಗೆ ತಾಯಿಯ ಮೆಟ್ಟಿಲಿಂದ ಉರುಳಿ ಬೀಳುವ ದೃಶ್ಯ ಕಣ್ಣ ಮೇಲೆ ಬಂದು ಓಡಿ ಹೋಗಿ ಕುರ್ಚಿ ಎತ್ತಿಕೊಳ್ತಾರೆ. ಶಾಲೆ, ಧರ್ಮ, ಸಂಸ್ಥೆಗಳು ಎಲ್ಲವೂ ಇದೇ ಅಸ್ತ್ರ ಬಳಸ್ತವೆ. ಆದರೆ ಗಿಲ್ಟ್ನಿಂದ ಭೂತಕಾಲ ಬದಲಾಗುತ್ತದೆ. ಗ್ರೀಸ್ನ ಇತಿಹಾಸದಲ್ಲಿ ನಡೆದ ಪೆಲೋಪೊನೀಸ್ ಯುದ್ಧದಲ್ಲಿ ಪೆಲೋಪೊನೀಸ್ ವಾರ್ ಅಥೆನ್ಸ್ ಜನರಿಗೆ ತುಂಬ ಅನ್ಯಾಯ ಆಗಿತ್ತು. ನೀವೀಗ ಅದರ ಬಗ್ಗೆ ವಿಪರೀತ ತಪ್ಪಿತಸ್ಥ ಭಾವನೆ ಪಟ್ಟುಕೊಂಡು ಅತ್ತರೆ ಆ ಯುದ್ಧದ ಫಲಿತಾಂಶ ಬದಲಾಗುತ್ತಾ? ಇಲ್ಲ ತಾನೆ. ಇಂದು ಬೆಳಗ್ಗೆ ನೀವು ಮಾಡಿದ ತಪ್ಪಿನ ಬಗ್ಗೆ ಈಗ ಕೊರಗುವುದು ಅಷ್ಟೇ ಅರ್ಥಹೀನ. ಗಿಲ್ಟ್ನ ಏಕೈಕ ಉದ್ದೇಶ ಅಂತಂದರೆ ಪ್ರಸ್ತುತ ಕ್ಷಣದಲ್ಲಿ ನೀವು ಯಾವುದೇ ರಚನಾತ್ಮಕ ಕ್ರಿಯೆ ಮಾಡದಂತೆ ನಿಮ್ಮನ್ನು ತಡೆಯುವುದು. ಯಾರಾದರೂ ನಿಮ್ಮ ಮೇಲೆ ಗಿಲ್ಟ್ ಪ್ರಯೋಗಿಸಿದರೆ ನಿಮ್ಮ ನಡವಳಿಕೆ ಮೂಲಕ ಇದು ನನ್ನ ಮೇಲೆ ಕೆಲಸ ಮಾಡೋದಿಲ್ಲ ಅಂತ ಅವರಿಗೆ ಸಾಬೀತುಪಡಿಸಿ. ಎರಡನೆಯದು ಚಿಂತೆ, ವರಿ. ಜನರು ಆರೋಗ್ಯ, ಹಣ, ಸಾವು, ಮಕ್ಕಳ ಭವಿಷ್ಯ, ಆದಾಯ ತೆರಿಗೆ, ಆಡಿಟ್, ಸ್ವರ್ಗ ನರಕ ಹೀಗೆ ಪ್ರತಿಯೊಂದರಲ್ಲೂ ಚಿಂತೆಗೀಡಾಗ್ತಾರೆ.
ಡಯರ್ ಅವರು ಚಿಂತೆಯ ಬಗ್ಗೆ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಸಲಹೆಯನ್ನು ನೀಡ್ತಾರೆ. ಇದನ್ನು ದಯವಿಟ್ಟು ಗಮನವಿಟ್ಟು ಕೇಳಿ. ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದ ವಿಷಯಗಳ ಬಗ್ಗೆ ಚಿಂತಿಸುವುದರಲ್ಲಿ ಯಾವುದೇ ಅರ್ಥ ಇಲ್ಲ. ಯಾಕಂದರೆ ನಿಮ್ಮ ಕೈಯಲ್ಲಿ ಏನು, ಹಾಗೆಯೇ ನಿಮ್ಮ ನಿಯಂತ್ರಣದಲ್ಲಿ ಇರುವ ವಿಷಯಗಳ ಬಗ್ಗೆ ಚಿಂತಿಸುವುದರಲ್ಲಿ ಅರ್ಥವಿಲ್ಲ. ಭವಿಷ್ಯ, ಆದಾಯ ತೆರಿಗೆ, ಆಡಿಟ್, ಸ್ವರ್ಗ ನರಕ ಹೀಗೆ ಪ್ರತಿಯೊಂದರ ಬಗ್ಗೆ ಚಿಂತಿಸುತ್ತಾರೆ. ಡಯರ್ ಅವರು ಚಿಂತೆಯ ಬಗ್ಗೆ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಸಲಹೆಯನ್ನು ನೀಡ್ತಾರೆ. ಇದನ್ನು ದಯವಿಟ್ಟು ಗಮನವಿಟ್ಟು ಕೇಳಿ. ನಿನ್ನ ನಿಯಂತ್ರಣದಲ್ಲಿ ಇಲ್ಲದ ವಿಷಯಗಳ ಬಗ್ಗೆ ಚಿಂತಿಸುವುದರಲ್ಲಿ ಯಾವುದೇ ಅರ್ಥ ಇಲ್ಲ. ಯಾಕಪ್ಪ ಅಂದರೆ ನಿಮ್ಮ ಕೈಯಲ್ಲಿ ಏನೂ ಇಲ್ಲ. ಹಾಗೆಯೇ ನಿಮ್ಮ ನಿಯಂತ್ರಣದಲ್ಲಿರುವ ವಿಷಯಗಳ ಬಗ್ಗೆಯೂ ಚಿಂತಿಸುವುದರಲ್ಲಿ ಅರ್ಥ ಇಲ್ಲ. ಯಾಕಪ್ಪ ಅಂದರೆ ಅದನ್ನು ನೀವೇ ಸರಿಪಡಿಸಬಹುದು. ಹಾಗಾದರೆ ನೀವು ಚಿಂತಿಸಲು ಉಳಿದಂತಾದರೂ ಏನೂ ಇಲ್ಲ. ಒಬ್ಬ ವೃದ್ಧ ಹೇಳಿದಂತೆ, ನನ್ನ ಜೀವನದಲ್ಲಿ ನಾನು ಸಾವಿರಾರು ಕಷ್ಟಗಳನ್ನು ಅನುಭವಿಸಿದ್ದೇನೆ. ವಿಪರ್ಯಾಸ ಅಂತಂದರೆ ಆ ಕಷ್ಟಗಳಲ್ಲಿ ಬಹುಪಾಲು ಕಷ್ಟಗಳು ನನ್ನ ನಿಜ ಜೀವನದಲ್ಲಿ ನಡೆಯಲೇ ಇಲ್ಲ. ನನ್ನ ತಲೆಯಲ್ಲಿದ್ದ ಚಿಂತೆಗಳು ಅಷ್ಟೇ. ಡಯರ್ ಅವರಿಗೆ ಮೊದಲ ಬಾರಿ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬಂದಾಗ ವಿಪರೀತ ಚಿಂತಿಸಿದರು. ಆದರೆ ಅಲ್ಲಿ ಹೋದಾಗ ಅಧಿಕಾರಿಗಳು ಸೌಜನ್ಯದಿಂದ ನಡೆದುಕೊಂಡರು. ಅಷ್ಟೇ ಅಲ್ಲ, ಲೆಕ್ಕಾಚಾರದಲ್ಲಿ ಡಯರ್ ಅವರಿಗೆ ಹಣ ವಾಪಸ್ ಬರಬೇಕಾಗಿತ್ತು. ಆ ಘಟನೆಯ ನಂತರ ಅವರು ಎಂದಿಗೂ ಅಂಥವಳಿಗೆ ಚಿಂತಿಸ್ತಾ ಇರಲಿಲ್ಲ. ಭವಿಷ್ಯದ ಬಗ್ಗೆ ಸಿದ್ಧತೆ ನಡೆಸುವುದು ಬೇರೆ, ಚಿಂತೆ ಮಾಡುವುದು ಬೇರೆ. ರಜೆಯಲ್ಲಿ ಪ್ರವಾಸ ಹೋಗುವಾಗ ನೀವು ಮಾಡುವ ಟಿಕೆಟ್ ಬುಕ್ಕಿಂಗ್, ಪ್ಲಾನಿಂಗ್ ಇವೆಲ್ಲವೂ ಸಿದ್ಧತೆ. ಅದು ಖುಷಿ ಕೊಡುತ್ತೆ. ಆದರೆ ಚಿಂತೆ ನಿಮ್ಮನ್ನು ನಿಷ್ಕ್ರಿಯಗೊಳಿಸುತ್ತೆ. ಇದು ನನ್ನ ಇಂದಿನ ಕ್ಷಣವನ್ನು ಹಾಳು ಮಾಡುತ್ತಿದೆಯೇ ಅಂತ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ಹೌದು ಅಂದಾದರೆ ತಕ್ಷಣ ಆ ಚಿಂತೆಯನ್ನು ಕೈಬಿಡಿ. ಅಧ್ಯಾಯ 6. ಅಪರಿಚಿತದ ಭಯ ಮತ್ತು ಹೊಸ ಅನುಭವಗಳಿಗೆ ತೆರೆದುಕೊಳ್ಳುವಿಕೆ. ಫಿಯರ್ ಆಫ್ ದಿ ಅನ್ನೋನ್ ಆ್ಯಂಡ್ ಓಪನ್ನೆಸ್ ಟು ಎಕ್ಸ್ಪೀರಿಯನ್ಸ್. ಜನರನ್ನು ತಾವು ಇರುವಲ್ಲಿಯೇ ಕಟ್ಟಿಹಾಕುವ, ಅವರನ್ನು ಮುಂದಕ್ಕೆ ಬೆಳೆಯಲು ಬಿಡದ ಮತ್ತೊಂದು ಅತಿ ದೊಡ್ಡ ತಪ್ಪು ವಲಯ ಅಂತಂದರೆ ಅಪರಿಚಿತದ ಭಯ. ಅಂದರೆ ತಮಗೆ ಗೊತ್ತಿಲ್ಲದ, ರೂಢಿ ಇಲ್ಲದ ಹೊಸ ವಿಷಯಗಳನ್ನು ಪ್ರಯತ್ನಿಸಲು ಹೆದರುವುದು. ಇದು ಹೊಸ ಬದಲಾವಣೆಗಳಿಗೆ ತೆರೆದುಕೊಳ್ಳದಿರುವ ಒಂದು ಬಗೆಯ ಮಾನಸಿಕ ಸಂಕುಚಿತತೆ. ಮಹಾನ್ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಒಮ್ಮೆ ಹೇಳಿದರು, ಈ ಜಗತ್ತಿನಲ್ಲಿ ಅತ್ಯಂತ ಸುಂದರವಾದದ್ದು ಅಂತಂದರೆ ಅದು ರಹಸ್ಯಮಯವಾದದ್ದು ಮತ್ತು ನಮಗೆ ತಿಳಿದಿರದ ವಿಷಯಗಳು. ಆದರೂ ಬಹುತೇಕ ಜನರು ತಮಗೆ ಪರಿಚಯವಿರುವ ಸುರಕ್ಷಿತ ವಲಯದಲ್ಲಿಯೇ ಅಥವಾ ಕಂಫರ್ಟ್ ಝೋನ್ನಲ್ಲಿ ಬದುಕಲು ಇಷ್ಟಪಡ್ತಾರೆ. ಹೊಸ ಮತ್ತು ರೋಮಾಂಚಕಾರಿ ವಿಷಯಗಳನ್ನು ಪ್ರಯತ್ನಿಸಲು ಅವರು ಹೆದರುತ್ತಾರೆ. ತಮಗೆ ಗೊತ್ತಿರುವ ಕೆಲಸ, ಅದೇ ಹಳೆಯ ದಾರಿ, ಅದೇ ಹಳೆಯ ವಿಚಾರಗಳಲ್ಲಿ ಅವರು ತಮ್ಮ ಇಡೀ ಜೀವನವನ್ನು ಕಳೆಯುತ್ತಾರೆ. ಒಂದು ಸುಂದರವಾದ ಝೆನ್ ಗಾದೆ ಇದೆ. ವಿದ್ಯಾರ್ಥಿಯು ಕಲಿಯಲು ಸಿದ್ಧನಾದಾಗ ಗುರುವು ತಾನಾಗಿಯೇ ಪ್ರತ್ಯಕ್ಷನಾಗ್ತಾನೆ. ಈ ಗುರುವು ಒಬ್ಬ ಮನುಷ್ಯನಾಗಿರಬಹುದು, ಒಂದು ಪುಸ್ತಕವಾಗಿರಬಹುದು, ಅಥವಾ ನೀವೀಗ ಕೇಳುತ್ತಿರುವ ಈ ಬುಕ್ ಸಮ್ಮರಿ ಕೂಡ ಆಗಿರಬಹುದು. ಡಾಕ್ಟರ್ ವೇನ್ ಡಯರ್ ತಮ್ಮದೇ ಒಂದು ಉದಾಹರಣೆ ನೀಡ್ತಾರೆ. ಅವರ ಪುಸ್ತಕದ ಕಪಾಟಿನಲ್ಲಿ ಸುಮಾರು 20 ವರ್ಷಗಳಿಂದ ಒಂದು ಪುಸ್ತಕ ಇತ್ತು. ಅವರು ಅದನ್ನು ಒಮ್ಮೆಯೂ ಮುಟ್ಟಿರಲಿಲ್ಲ. ಆದರೆ 20 ವರ್ಷಗಳ ನಂತರ ಒಂದು ದಿನ ಆ ಪುಸ್ತಕವನ್ನು ತೆರೆದು ಓದಿದಾಗ, ಅರೆ, ಇಷ್ಟೊಂದು ಅದ್ಭುತವಾದ 6000 ವರ್ಷಗಳ ಹಿಂದಿನ ಜ್ಞಾನ ಈ ಪುಸ್ತಕದಲ್ಲಿ ಇದೆಯೇ ಅಂತ ಆಶ್ಚರ್ಯಪಟ್ಟರು. ಪುಸ್ತಕ ಅಲ್ಲಿಯೇ ಇತ್ತು, ಆದರೆ ಅದನ್ನು ಸ್ವೀಕರಿಸಲು ಅವರ ಮನಸ್ಸು ಸಿದ್ಧವಾಗಿರಲಿಲ್ಲ. ಹೊಸತನನ್ನು ಕಲಿಯುವ ಸಿದ್ಧತೆ ನಿಮ್ಮಲ್ಲಿ ಇರಬೇಕು. ಹೊಸ ವಿಷಯಗಳನ್ನು ಪ್ರಯತ್ನಿಸದಿರಲು ಮುಖ್ಯ ಕಾರಣ ನಮ್ಮ ಪೂರ್ವಗ್ರಹಗಳು, ಪ್ರೆಜುಡಿಸ್. ಪೂರ್ವಗ್ರಹ ಅಂತಂದರೆ ಕೇವಲ ಜಾತಿ ಧರ್ಮದ ಬಗ್ಗೆ ಇರುವುದು ಅಲ್ಲ. ಜೀವನದ ಅನುಭವಗಳ ಬಗ್ಗೆ ಮೊದಲೇ ಒಂದು ತೀರ್ಮಾನಕ್ಕೆ ಬರೋದು. ನನಗೆ ಆ ಊಟ ಇಷ್ಟ ಆಗೋದಿಲ್ಲ, ಆ ಕ್ರೀಡೆ ನನಗೆ ಆಡಲು ಬರೋದಿಲ್ಲ, ಆ ಭಾಷೆ ಕಲಿಯುವುದು ಕಷ್ಟ ಅಂತ ಪ್ರಯತ್ನಿಸುವ ಮುನ್ನವೇ ತೀರ್ಮಾನಿಸೋದು. ನೀವು ಎಷ್ಟು ಹೆಚ್ಚು ಹೊಸ ವಿಷಯಗಳನ್ನು ಕಲಿಯುತ್ತೀರೋ ಅಷ್ಟು ಹೆಚ್ಚು ನಿಮ್ಮ ಜೀವನ ರೋಮಾಂಚಕಾರಿಯಾಗಿ ಇರುತ್ತೆ. ಡಯರ್ ಒಂದು ತಮಾಷೆಯ ಉದಾಹರಣೆಯನ್ನು ನೀಡ್ತಾರೆ. ನೀವು ಒಂದು ಪಿಕ್ನಿಕ್ಗೆ ಹೋಗಿದ್ದೀರಾ. ಅಲ್ಲಿ ಎಲ್ಲರೂ ಸಾಫ್ಟ್ ಬಾಲ್ ಆಡ್ತಾ ಇದ್ದಾರೆ. ನನಗೆ ಆಟ ಬರೋದಿಲ್ಲ ಅಂತ ದೂರ ಕೂರುವ ಬದಲು ಮೈದಾನಕ್ಕೆ ಇಳಿಯಿರಿ. ನಿಮಗೆ ಚೆಂಡು ಹೊಡೆಯಲು ಬರದಿದ್ದರೂ ಪರವಾಗಿಲ್ಲ, ಕನಿಷ್ಠ ಥರ್ಡ್ ಬೇಸ್ ಬಳಿ ನಿಂತ್ಕೊಳ್ಳಿ. ಆಟಗಾರರು ಓಡಿ ಬರುವಾಗ ಅವರನ್ನು ಸುಮ್ಮನೆ ಟಚ್ ಮಾಡಿ. ಏನಾದರೂ ಒಂದು ಹೊಸ ಪ್ರಯತ್ನ ಮಾಡಿ. ನಿಮಗೆ ಕೇವಲ ಒಂದೇ ಕೆಲಸ ಗೊತ್ತಿದ್ದರೆ ನಿಮ್ಮ ಜೀವನ ಸೀಮಿತವಾಗುತ್ತೆ. ಹೊಸ ಆಯ್ಕೆಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಅಧ್ಯಾಯ 7.
ಭದ್ರತೆಯ ಭ್ರಮೆ ಮತ್ತು ಸಂಪ್ರದಾಯದ ಸಂಕೋಲೆ. ದ ಇಲ್ಯೂಷನ್ ಆಫ್ ಸೆಕ್ಯೂರಿಟಿ ಆ್ಯಂಡ್ ಬ್ರೇಕಿಂಗ್ ಕನ್ವೆನ್ಷನ್. ಅಪರಿಚಿತದ ಭಯದ ಜೊತೆಗೆ ಬರುವ ಮತ್ತೊಂದು ದೊಡ್ಡ ಸಮಸ್ಯೆ ಅಂತಂದರೆ ಭದ್ರತೆಯ ಭ್ರಮೆ, ಇಲ್ಯೂಷನ್ ಆಫ್ ಸೆಕ್ಯೂರಿಟಿ. ನಮಗೆ ಬಾಲ್ಯದಿಂದಲೂ ಒಂದು ನಿಯಮವನ್ನು ಹೇಳಿಕೊಡಲಾಗಿದೆ. ನೀವು ಸಮಾಜ ಹಾಕಿಕೊಟ್ಟ ದಾರಿಯಲ್ಲೇ ನಡೆದರೆ, ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಿದರೆ, ನಿರ್ದಿಷ್ಟ ಮೊತ್ತದ ಹಣವನ್ನು ಬ್ಯಾಂಕಿನಲ್ಲಿ ಸೇವ್ ಮಾಡಿದರೆ ನಿಮಗೆ ಭದ್ರತೆ ಇರುತ್ತೆ. ಆದರೆ ವಾಸ್ತವದಲ್ಲಿ ಬಾಹ್ಯ ಪ್ರಪಂಚದಲ್ಲಿ ಭದ್ರತೆ ಅನ್ನೋದು ಒಂದು ದೊಡ್ಡ ಭ್ರಮೆ. ನೀವು ಎಷ್ಟೇ ಹಣ ಕೂಡಿಟ್ಟರೂ ನಾಳೆ ಆರ್ಥಿಕ ಕುಸಿತ ಆಗಬಹುದು. ಎಷ್ಟೇ ಸುರಕ್ಷಿತ ಕೆಲಸವಿದ್ದರೂ ನಾಳೆ ಕಂಪನಿ ಮುಚ್ಚಿ ಹೋಗಬಹುದು. ಹೀಗಿರುವಾಗ ಕೇವಲ ಭದ್ರತೆಗಾಗಿ ನಿಮ್ಮ ಇಷ್ಟಗಳನ್ನು, ಕನಸುಗಳನ್ನು ಬಲಿ ಕೊಡುವುದು ಎಷ್ಟು ಸರಿ? ಭದ್ರತೆಗಾಗಿ ಸದಾ ಹಂಬಲಿಸುವ ವ್ಯಕ್ತಿ ತನಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡುತ್ತಾ, ಇಷ್ಟವಿಲ್ಲದ ಜಾಗದಲ್ಲಿ ಬದುಕುತ್ತಾ ತನ್ನನ್ನೇ ತಾನೇ ಬಂದಿಯಾಗಿಸಿಕೊಳ್ತಾನೆ. ನಿಜವಾದ ಭದ್ರತೆ, ಟ್ರೂ ಸೆಕ್ಯೂರಿಟಿ ಇರುವುದು ಹೊರಗಡೆ ಅಲ್ಲ, ನಿಮ್ಮ ಒಳಗಡೆ. ನಾಳೆ ನನ್ನ ಕೆಲಸ ಹೋದರೂ, ನನ್ನ ಬಳಿ ಹಣ ಇಲ್ಲದಿದ್ದರೂ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ಬಿಟ್ಟರೂ ನಾನು ಬದುಕಬಲ್ಲೆ, ನನ್ನ ಸಾಮರ್ಥ್ಯದ ಮೇಲೆ ನನಗೆ ನಂಬಿಕೆ ಇದೆ ಅಂತ ಅಂದುಕೊಳ್ಳುವುದೇ ನಿಜವಾದ ಭದ್ರತೆ. ನೀವು ಯಾವಾಗಲೂ ಸಮಾಜದ ಸಂಪ್ರದಾಯಗಳಿಗೆ ಮತ್ತು ಇತರರು ರೂಪಿಸಿದ ನಿಯಮಗಳಿಗೆ ತಲೆಬಾಗಬೇಕಾಗಿಲ್ಲ. ಯಾರಿಗೂ ತೊಂದರೆಯಾಗದಂತೆ ನಿಮ್ಮ ಇಚ್ಛೆಯಂತೆ ಬದುಕುವ ಸ್ವಾತಂತ್ರ್ಯ ನಿಮಗಿದೆ. ಇದು ಹೀಗೆಯೇ ಆಗಬೇಕು ಅನ್ನೋ ಕಟ್ಟುಪಾಡುಗಳಿಂದ ಹೊರಬನ್ನಿ. ನಿಮ್ಮ ಬದುಕಿನ ನಿಯಮಗಳನ್ನು ನೀವೇ ಬರೆಯಿರಿ. ನಿಮಗೆ ಯಾವುದು ಸರಿ ಅನಿಸುತ್ತೋ, ನಿಮ್ಮ ಮನಸ್ಸಾಕ್ಷಿ ಯಾವುದನ್ನು ಒಪ್ಪುತ್ತದೆಯೋ ಅದನ್ನು ಮಾಡಿ. ಅಧ್ಯಾಯ 8. ನ್ಯಾಯದ ಬಲೆ, ದ ಜಸ್ಟಿಸ್ ಟ್ರ್ಯಾಪ್. ಈಗ ನಾವು ನಮ್ಮ ಬದುಕಿನ ಬಹುಪಾಲು ಅಸಮಾಧಾನಗಳಿಗೆ ಕಾರಣವಾಗಿರುವ ಒಂದು ತಪ್ಪು ವಲಯದ ಬಗ್ಗೆ ಮಾತನಾಡೋಣ. ಅದೇ ನ್ಯಾಯದ ಬಲೆ, ದ ಜಸ್ಟಿಸ್ ಟ್ರ್ಯಾಪ್. ನಾವೆಲ್ಲರೂ ಒಂದು ದೊಡ್ಡ ಸುಳ್ಳನ್ನು ನಂಬಿಕೊಂಡು ಬೆಳೆದಿದ್ದೇವೆ. ಆ ಸುಳ್ಳು ಏನಪ್ಪ ಅಂತಂದರೆ, ಜಗತ್ತಿನಲ್ಲಿ ಎಲ್ಲವೂ ನ್ಯಾಯಯುತವಾಗಿ ನಡೆಯಬೇಕು, ಜಗತ್ತು ನ್ಯಾಯಸಮ್ಮತವಾಗಿದೆ. ಆದರೆ ಪ್ರಕೃತಿಯ ನಿಯಮಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಒಂದು ಕಾಡಿನಲ್ಲಿ ಸಿಂಹವೊಂದು ಓಡಿ ಹೋಗುತ್ತಿರುವ ಒಂದು ಮುಗ್ಧ ಜಿಂಕೆಯನ್ನು ಅಟ್ಟಿಸಿಕೊಂಡು ಹೋಗಿ ಕೊಂದು ತಿನ್ನುತ್ತದೆ. ಇದು ನ್ಯಾಯವೇ? ಆ ಜಿಂಕೆ ಯಾರಿಗೂ ಯಾವ ಕೆಟ್ಟದ್ದನ್ನು ಮಾಡಿರಲಿಲ್ಲ. ಆದರೆ ಪ್ರಕೃತಿಯಲ್ಲಿ ನ್ಯಾಯ ಅಥವಾ ಅನ್ಯಾಯ ಅನ್ನೋ ಪದಗಳೇ ಇಲ್ಲ. ಅಲ್ಲಿ ಇರುವುದು ಕೇವಲ ಅಸ್ತಿತ್ವ ಮತ್ತು ಉಳಿವಿನ ನಿಯಮಗಳು ಅಷ್ಟೇ. ಆದರೆ ಮನುಷ್ಯರಾದ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಪ್ರತಿಯೊಂದರಲ್ಲೂ ನ್ಯಾಯವನ್ನು ಹುಡುಕುತ್ತೇವೆ. ನಾನು ಅವಳಿಗೆ ಅಷ್ಟು ಸಹಾಯ ಮಾಡಿದೆ, ಆದರೆ ಅವಳು ನನಗೆ ಮೋಸ ಮಾಡಿದ್ಲು, ಇದು ಅನ್ಯಾಯ. ನಾನು ರಾತ್ರಿ ಹಗಲು ಕಷ್ಟಪಟ್ಟು ಕೆಲಸ ಮಾಡಿದೆ, ಆದರೆ ಪ್ರಮೋಷನ್ ಮಾತ್ರ ಬೇರೆಯವನಿಗೆ ಸಿಕ್ತು, ಇದೆಂಥ ಅನ್ಯಾಯ ಅಂತ ಸದಾ ಕೊರಗುತ್ತೇವೆ. ನೀವು ಅರ್ಥ ಮಾಡಿಕೊಳ್ಳಬೇಕಾದ ಕಟು ಸತ್ಯ ಏನಪ್ಪ ಅಂತಂದರೆ, ಜಗತ್ತು ಯಾವಾಗಲೂ ನ್ಯಾಯಯುತವಾಗಿರೋದಿಲ್ಲ. ನಿಮಗೆ ಅನ್ಯಾಯವಾದಾಗ ಕೋಪಗೊಳ್ಳುವುದು, ಸೇಡು ತೀರಿಸಿಕೊಳ್ಳಲು ಬಯಸುವುದು ಅಥವಾ ಖಿನ್ನತೆಗೆ ಜಾರುವುದು ಒಂದು ತಪ್ಪು ವಲಯ. ಇದು ಅನ್ಯಾಯ, ಹೀಗಾಗಬಾರದಿತ್ತು ಅಂತ ನೀವು ಎಷ್ಟು ಬಾರಿ ಕೂಗಿಕೊಂಡರೂ ನಡೆದು ಹೋದ ಘಟನೆ ಬದಲಾಗೋದಿಲ್ಲ. ನ್ಯಾಯದ ನಿರೀಕ್ಷೆಯಲ್ಲಿ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುವ ಒಂದು ಮಾನಸಿಕ ರೋಗವಿದ್ದಂತೆ. ಯಾರಾದರೂ ನಿಮ್ಮ ಜೊತೆ ಅನ್ಯಾಯವಾಗಿ ನಡೆದುಕೊಂಡಾಗ ಅಯ್ಯೋ ಲೋಕದಲ್ಲಿ ನ್ಯಾಯವೇ ಇಲ್ಲವೇ ಅಂತ ಅಳುತ್ತಾ ಕೂರುವ ಬದಲು ನಿಮ್ಮನ್ನು ನೀವು ಹೀಗೆ ಕೇಳಿಕೊಳ್ಳಿ, ಹೌದು ಇದು ನ್ಯಾಯಯುತವಾಗಿಲ್ಲ, ಆದರೆ ಈಗ ನಾನೇನು ಮಾಡಬಹುದು, ನಾನಿದರಿಂದ ಹೇಗೆ ಹೊರಬರಬಹುದು? ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದ ವಿಷಯಗಳ ಬಗ್ಗೆ ಇತರರನ್ನು ದೂಷಿಸುತ್ತಾ ಕೂರಬೇಡಿ. ಜಗತ್ತು ತನಗೆ ಬೇಕಾದಂತೆ ನಡೆಯುತ್ತೆ. ನೀವು ಅದಕ್ಕೆ ತಕ್ಕಂತೆ ನಿಮ್ಮನ್ನು ನೀವು ಹೇಗೆ ಪ್ರತಿಕ್ರಿಯೆಗೊಳಿಸುತ್ತೀರಿ ಪ್ರೋಸೆಸ್ ಅನ್ನೋದಷ್ಟೇ ನಿಮ್ಮ ಕೈಯಲ್ಲಿ ಇದೆ. ನ್ಯಾಯಕ್ಕಾಗಿ ಆಗ್ರಹಿಸುತ್ತಾ ವರ್ತಮಾನದ ಕ್ಷಣಗಳನ್ನು ವ್ಯರ್ಥ ಮಾಡಬೇಡಿ. ವಾಸ್ತವವನ್ನು ಸ್ವೀಕರಿಸಿ ಮತ್ತು ಮುನ್ನಡೆಯಿರಿ. ಅಧ್ಯಾಯ 9. ಮುಂದೂಡುವಿಕೆ ಬೇಡ, ಹಿಂದೆ ಈಗಲೇ ಮಾಡಿ. ಪುಟಿಂಗ್ ಇನ್ ಟು ಪ್ರೊಕ್ರಾಸ್ಟಿನೇಷನ್ ನೌ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವೆಲ್ಲರೂ ಅತಿ ಹೆಚ್ಚು ಬಳಸುವ ವಾಕ್ಯ ಅಂತಂದರೆ, ಇದನ್ನು ನಾಳೆ ಮಾಡುತ್ತೇನೆ. ಯಾವುದೇ ಒಂದು ಕಷ್ಟಕರವಾದ ಅಥವಾ ನಮಗೆ ಇಷ್ಟವಿಲ್ಲದ ಕೆಲಸ ಎದುರಾದಾಗ ಅದನ್ನು ಭವಿಷ್ಯಕ್ಕೆ ಮುಂದೂಡುವುದು ಮನುಷ್ಯನ ಸಹಜ ಪ್ರವೃತ್ತಿಯಾಗಿದೆ. ಆದರೆ ಡಾಕ್ಟರ್ ವೇನ್ ಡಯರ್ ಅವರು ಈ ಮುಂದೂಡುವಿಕೆಯನ್ನು, ಪ್ರೊಕ್ರಾಸ್ಟಿನೇಷನನ್ನು ಕೇವಲ ಒಂದು ಸೋಮಾರಿತನ ಅನ್ನೋದಿಲ್ಲ, ಬದಲಾಗಿ ಇದೊಂದು ಅಪಾಯಕಾರಿ ತಪ್ಪು ವಲಯ ಅಂತ ಅಂತಾರೆ. ನಾವು ಮುಂದೂಡುವುದು ಏಕೆ?
ಏಕೆಂದರೆ ಯಾವುದಾದರೂ ಕೆಲಸವನ್ನು ನಾನು ಮಾಡುವುದಿಲ್ಲ ಅಂತ ನೇರವಾಗಿ ಹೇಳಿದ್ರೆ ನಮಗೆ ನಾವೇ ಕೆಟ್ಟವರಾಗಿ ಕಾಣ್ತೇವೆ. ಆದ್ದರಿಂದ ನಾನು ಮಾಡುತ್ತೇನೆ, ಆದರೆ ಈಗ ಅಲ್ಲ, ನಾಳೆ ಮಾಡುತ್ತೇನೆ ಅಂತ ನಮ್ಮ ಮನಸ್ಸಿಗೆ ನಾವೇ ಒಂದು ಸುಳ್ಳು ಸಮಾಧಾನವನ್ನು ನೀಡುತ್ತೇವೆ. ಈ ಮೂಲಕ ತಾತ್ಕಾಲಿಕ ನೆಮ್ಮದಿಯನ್ನು ಪಡೆದುಕೊಳ್ತೇವೆ. ಆದರೆ ವಾಸ್ತವದಲ್ಲಿ ಆ ಮಾಡಬೇಕಾದ ಕೆಲಸ ನಮ್ಮ ತಲೆಯಲ್ಲಿ ಒಂದು ಆತಂಕವಾಗಿ ಸದಾ ಕಾಡುತ್ತಲೇ ಇರುತ್ತೆ. ಡಯರ್ ಅವರ ಅತ್ಯಮೂಲ್ಯವಾದ ಪಾಠವೊಂದನ್ನು ನೆನಪಿಡಿ. ಭವಿಷ್ಯ ಅನ್ನೋದು ಎಂದಿಗೂ ಬರೋದಿಲ್ಲ. ನಮ್ಮ ಬಳಿ ಇರುವುದು ಕೇವಲ ವರ್ತಮಾನದ ಈ ಕ್ಷಣ ಮಾತ್ರ, ತನ್ನವು ಮಾತ್ರ. ನೀವು ಬದುಕುತ್ತಿರುವುದು ಈ ಕ್ಷಣದಲ್ಲಿ. ಆದ್ದರಿಂದ ನೀವು ಏನನ್ನಾದರೂ ಮಾಡಬೇಕಿದ್ದರೆ ಅದನ್ನು ಈಗಲೇ ಮಾಡಬೇಕು. ತೂಕ ಇಳಿಸಲು ಜಿಮ್ಗೆ ಹೋಗಬೇಕು, ಹೊಸ ಭಾಷೆ ಕಲಿಯಬೇಕು ಅಥವಾ ಸಂಬಂಧವೊಂದನ್ನು ಸರಿಪಡಿಸಿಕೊಳ್ಳಬೇಕು ಅಂತ ಇದ್ದರೆ ಮುಂದಿನ ಸೋಮವಾರದಿಂದ ಶುರು ಮಾಡುತ್ತೇನೆ ಅಥವಾ ಹೊಸ ವರ್ಷದಿಂದ ಪ್ರಾರಂಭಿಸುತ್ತೇನೆ ಅನ್ನುವ ಬಲೆಗೆ ಬೀಳಬೇಡಿ. ಭವಿಷ್ಯದಲ್ಲಿ ಬದುಕುವ ಭ್ರಮೆಯನ್ನು ಬಿಡಿ. 5 ನಿಮಿಷಗಳ ನಿಯಮವನ್ನು 5 ಮಿನಿಟ್ಸ್ ರೂಲನ್ನು ಅಳವಡಿಸಿಕೊಳ್ಳಿ. ಕೆಲಸ ಎಷ್ಟೇ ಕಷ್ಟವಿದ್ದರೂ ಕೇವಲ 5 ನಿಮಿಷಗಳ ಕಾಲ ಅದನ್ನು ಮಾಡಲು ಆರಂಭಿಸಿ. ಒಮ್ಮೆ ಶುರು ಮಾಡಿದ ಮೇಲೆ ಆ ಕೆಲಸವನ್ನು ಮುಂದುವರಿಸುವ ಹುಮ್ಮಸ್ಸು ತಾನಾಗಿಯೇ ಬರುತ್ತದೆ. ನಿಮ್ಮ ಜೀವನದ ಜವಾಬ್ದಾರಿಯನ್ನು ಹೊರುವ ಸಮಯ ನಾಳೆ ಅಲ್ಲ, ಅದು ಈಗ. ಅಧ್ಯಾಯ 10. ಸ್ವಾತಂತ್ರ್ಯ ಮತ್ತು ಅವಲಂಬನೆ. ಡಿಪೆಂಡೆನ್ಸಿ ವರ್ಸಸ್ ಇಂಡಿಪೆಂಡೆನ್ಸ್. ಸಮಾಜದಲ್ಲಿ ಪ್ರೀತಿ ಮತ್ತು ಅವಲಂಬನೆ, ಡಿಪೆಂಡೆನ್ಸಿ ಎರಡನ್ನೂ ಒಂದೇ ಅಂತ ಅನೇಕರು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ನಾವು ಬೇರೊಬ್ಬರ ವ್ಯಕ್ತಿಯನ್ನು ಪ್ರೀತಿಸುತ್ತೇವೆ ಅಂತಂದರೆ ಅವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಬೇಕು ಅಂತ ಅರ್ಥ ಅಲ್ಲ. ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಇತರರ ಮೇಲೆ ಅವಲಂಬಿತರಾಗುವುದು ಮಾನವನ ಅತಿ ದೊಡ್ಡ ತಪ್ಪು ವಲಯಗಳಲ್ಲಿ ಒಂದು. ಅವಲಂಬನೆ ಅಂತಂದರೆ ನೀನು ನನ್ನ ಜೊತೆ ಇದ್ದರೆ ಮಾತ್ರ ನಾನು ಸಂತೋಷವಾಗಿ ಇಡ್ತೇನೆ, ನನ್ನ ಖುಷಿ ನೀನೇ ಕಾರಣ ಅಂತ ಇನ್ನೊಬ್ಬರ ಮೇಲೆ ನಿಮ್ಮ ಸಂತೋಷದ ಜವಾಬ್ದಾರಿಯನ್ನು ಹೊರಿಸುವುದು. ನೀವು ಹೀಗೆ ಮಾಡಿದಾಗ ಆ ವ್ಯಕ್ತಿ ನಿಮ್ಮ ನಿರೀಕ್ಷೆಯಂತೆ ನಡೆದುಕೊಳ್ಳದಿದ್ದರೆ ನೀವು ಕುಸಿದು ಬೀಳ್ತೀರ. ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲನ್ನು ಬೇರೆಯವರ ಕೈಗೆ ಕೊಟ್ಟಂತೆ ಇದು. ಅವರು ಬಟನ್ ಒತ್ತಿದಾಗ ನೀವು ನಗಬೇಕು, ಅವರು ಬೇರೆ ಬಟನ್ ಒತ್ತಿದಾಗ ನೀವು ಅಳಬೇಕು. ಇದು ಪ್ರೀತಿ ಅಲ್ಲ, ಇದೊಂದು ಬಗೆಯ ಗುಲಾಮಗಿರಿ. ನಿಜವಾದ ಪ್ರೀತಿಯಲ್ಲಿ ಸ್ವಾತಂತ್ರ್ಯ ಇರುತ್ತೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಆದರೆ ನನ್ನ ಸಂತೋಷಕ್ಕೆ ನೀನು ಜವಾಬ್ದಾರನಲ್ಲ ಅನ್ನೋ ಪ್ರಬುದ್ಧತೆ ಇರಬೇಕು. ಪೋಷಕರು ಮತ್ತು ಮಕ್ಕಳ ನಡುವಿನ ಸಂಬಂಧವು ಇದೇ ರೀತಿ ಇರಬೇಕು. ಮಕ್ಕಳ ಮೇಲೆ ವಿಪರೀತ ಅವಲಂಬಿತರಾಗುವುದು ಅಥವಾ ಮಕ್ಕಳನ್ನು ತಮ್ಮ ಮೇಲೆ ಅವಲಂಬಿತರಾಗುವಂತೆ ಮಾಡುವುದು ಎರಡೂ ಅಪಾಯಕಾರಿ. ಸ್ವತಂತ್ರವಾಗಿ ಇರುವುದು ಅಂತಂದರೆ ಇತರರನ್ನು ದ್ವೇಷಿಸುವುದು ಅಲ್ಲ. ಇತರರ ಜೊತೆಗಿನ ಸಂಬಂಧವನ್ನು ಆನಂದಿಸುತ್ತಲೇ ನಿಮ್ಮ ಕಾಲುಗಳ ಮೇಲೆ ನೀವು ನಿಲ್ಲಲು ಕಲಿಯಬೇಕು. ನಿಮ್ಮ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳಿ. ನಿಮ್ಮ ಆರ್ಥಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಿ. ಯಾರೊಬ್ಬರೂ ಇಲ್ಲದಿದ್ದರೂ ನಾನು ನನ್ನ ಜೊತೆಗೆ ನೆಮ್ಮದಿಯಿಂದ ಇರಬಲ್ಲೆ ಅನ್ನೋ ವಿಶ್ವಾಸವನ್ನು ಬೆಳೆಸಿಕೊಳ್ಳಿ. ಅಧ್ಯಾಯ 11. ಕೋಪಕ್ಕೆ ವಿದಾಯ. ಫೇರ್ವೆಲ್ ಟು ಆಂಗರ್. ನಾವು ಪ್ರತಿದಿನ ಎದುರಿಸುವ ಮತ್ತೊಂದು ವಿನಾಶಕಾರಿ ತಪ್ಪು ವಲಯ ಅಂತಂದರೆ ಕೋಪ. ಕೋಪ ಬರುವುದು ಮನುಷ್ಯನ ಸಹಜ ಗುಣ. ಯಾರಾದರೂ ತಪ್ಪು ಮಾಡಿದರೆ ಸಿಟ್ಟು ಬರುವುದು ಸಾಮಾನ್ಯ ಅಂತ ನಮಗೆ ನಾವೇ ಸಮರ್ಥನೆ ಮಾಡಿಕೊಳ್ತೇವೆ. ನಾವು ಕೋಪಗೊಂಡಾಗಲೆಲ್ಲ ಅದಕ್ಕೆ ಬೇರೊಬ್ಬರನ್ನು ಅಥವಾ ಯಾವುದೋ ಪರಿಸ್ಥಿತಿಯನ್ನು ದೂಷಿಸುತ್ತೇವೆ. ಅವನು ನನ್ನನ್ನು ಹಾಗೆ ಬೈದ, ಅದಕ್ಕೆ ನನಗೆ ಸಿಟ್ಟು ಬಂತು ಅಂತ ನಾವು ಹೇಳ್ತೇವೆ. ಆದರೆ ಡಾಕ್ಟರ್ ವಿಂಗ್ ಡಯರ್ ಅವರು ಒಂದು ಕಟು ಸತ್ಯವನ್ನು ತೆರೆದಿರ್ತಾರೆ. ಕೋಪವು ನಿಮಗಾಗುವಂಥದ್ದು ಅಲ್ಲ. ಆ್ಯಂಗರ್ ಡಸಂಟ್ ಹ್ಯಾಪನ್ ಟು ಯು. ಕೋಪವು ನಿಮ್ಮ ಆಯ್ಕೆ. ಆ್ಯಂಗರ್ ಈಸ್ ಎ ಚಾಯ್ಸ್. ಪರಿಸ್ಥಿತಿಗಳು ನೀವು ಅಂದುಕೊಂಡಂತೆ ನಡೆಯದಿದ್ದಾಗ ನೀವು ಕೋಪ ಅನ್ನೋ ಪ್ರತಿಕ್ರಿಯೆಯನ್ನು ಆರಿಸಿಕೊಳ್ಳುತ್ತೀರಿ. ಕೋಪದಿಂದ ಏನನ್ನಾದರೂ ಪ್ರಯೋಜನ ಇದೆಯಾ? ಕೋಪವು ಪರಿಸ್ಥಿತಿಯನ್ನು ಸರಿಪಡಿಸುತ್ತಾ? ಖಂಡಿತ ಇಲ್ಲ. ಯಾರಾದರೂ ನಿಮ್ಮ ಮೇಲೆ ಟೀಕೆ ಮಾಡಿದರೆ, ನೀವು ಕೋಪಗೊಂಡು ಅರಚಾಡಿದರೆ ನಿಮ್ಮ ರಕ್ತದೊತ್ತಡ ಹೆಚ್ಚುತ್ತದೆ, ನಿಮ್ಮ ಆರೋಗ್ಯ ಕೆಡುತ್ತದೆ ಮತ್ತು ನಿಮ್ಮ ಸಂಬಂಧಗಳು ಹೊಡೆಯುತ್ತೆ. ಕೋಪವು ಒಂದು ರೀತಿಯ ಮಾನಸಿಕ ದೌರ್ಬಲ್ಯತೆ. ಅದು ನಿಮ್ಮನ್ನು ವರ್ತಮಾನದ ಕ್ಷಣದಲ್ಲಿ ನಿಷ್ಕ್ರಿಯಗೊಳಿಸುತ್ತೆ. ಮೊಬಲೈಸಸ್. ಕೋಪವನ್ನು ಜಯಿಸುವುದು ಹೇಗೆ? ಯಾರಾದರೂ ನಿಮ್ಮ ವಿರುದ್ಧವಾಗಿ ನಡೆದುಕೊಂಡಾಗ ಇದು ಅವರ ಅಭಿಪ್ರಾಯ, ಇದು ಅವರ ಆಯ್ಕೆ ಅಂತ ಅರ್ಥ ಮಾಡಿಕೊಳ್ಳಿ.
ಜಗತ್ತು ಯಾವಾಗಲೂ ನಿಮ್ಮ ಇಚ್ಛೆಯಂತೆ ನಡೆಯುವುದಿಲ್ಲ ಅನ್ನೋ ಸತ್ಯವನ್ನು ಒಪ್ಪಿಕೊಳ್ಳಿ. ಯಾರೋ ಏನೋ ಅಂದರು ಅಂತ ನೀವು ಕೋಪಗೊಂಡರೆ ಆ ವ್ಯಕ್ತಿ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುತ್ತಿದ್ದಾನೆ ಅಂತ ಅರ್ಥ. ನಿಮ್ಮ ಮನಸ್ಸಿನ ಕೀಲಿ ಕೈಯನ್ನು ಇತರರ ಕೈಗೆ ಕೊಡಬೇಡಿ. ಮುಂದಿನ ಬಾರಿ ಕೋಪ ಬಂದಾಗ ತಕ್ಷಣ ವಿರಾಮ ತೆಗೆದುಕೊಳ್ಳಿ. ನಾನು ಈಗ ಶಾಂತವಾಗಿರುವುದನ್ನು ಆಯ್ಕೆ ಮಾಡ್ಕೊಳ್ತಿದ್ದೇನೆ ಅಂತ ನಿಮಗೆ ನೀವೇ ಹೇಳ್ಕೊಳ್ಳಿ. ಕೋಪದ ಬದಲು ತಿಳುವಳಿಕೆ ಮತ್ತು ತಾಳ್ಮೆಯನ್ನು ಆರಿಸಿಕೊಳ್ಳಿ. 12. ನಿಮ್ಮ ಆಂತರಿಕ ಧ್ವನಿಯನ್ನು ಆಲಿಸಿ. ಲಿಸನಿಂಗ್ ಟು ಯುವರ್ ಇನ್ನರ್ ವಾಯ್ಸ್. ನಾವು ಹುಟ್ಟಿದಾಗಿನಿಂದಲೂ ಸಮಾಜ, ಪೋಷಕರು ಮತ್ತು ಶಿಕ್ಷಕರು ನಮಗೆ ಏನು ಮಾಡಬೇಕು, ಹೇಗೆ ಬದುಕಬೇಕು ಅಂತ ಹೇಳಿಕೊಡ್ತಾರೆ ಬರ್ತಾ ಇದ್ದಾರೆ. ಈ ಬಾಹ್ಯ ಜಗತ್ತಿನ ಗದ್ದಲದ ನಡುವೆ ನಮ್ಮ ಒಳಗಿರುವ ಅತಿ ಮುಖ್ಯವಾದ ಒಂದು ಧ್ವನಿಯನ್ನು ನಾವು ಸಂಪೂರ್ಣವಾಗಿ ಕಡೆಗಣಿಸಿದ್ದೇವೆ. ಅದೇ ನಮ್ಮ ಆಂತರಿಕ ಧ್ವನಿ ಅಥವಾ ಮನಸ್ಸಾಕ್ಷಿ. ನಮಗೆ ನಿಜವಾಗಿಯೂ ಏನು ಬೇಕು, ನಮ್ಮ ನಿಜವಾದ ಆಸಕ್ತಿಗಳು ಏನು ಅನ್ನೋದನ್ನು ಇತರರ ನಿರೀಕ್ಷೆಗಳ ಭಾರದಲ್ಲಿ ನಾವು ಅಡಗಿಸಿಬಿಡ್ತೀವಿ. ಡಾಕ್ಟರ್ ವೇನ್ ಡಯರ್ ಅವರ ಪ್ರಕಾರ ಬೇರೆಯವರ ಮೆಚ್ಚುಗೆಗಾಗಿ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುವುದು ಅತ್ಯಂತ ಸುಲಭ. ಆದರೆ ನಿಮಗೆ ನೀವೇ ಪ್ರಾಮಾಣಿಕರಾಗಿರಿ. ನಿಮ್ಮ ಸ್ವಂತ ದಾರಿಯನ್ನು ನಿರ್ಮಿಸಿಕೊಳ್ಳುವುದು ನಿಜವಾದ ಸಾಧನೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಜನರೇನೆಂದುಕೊಳ್ತಾರೆ ಅಂತ ಕೇಳುವ ಬದಲು ನನ್ನ ಮನಸ್ಸಿಗೆ ಇದು ಸರಿ ಅನಿಸುತ್ತಾ ಇದೆಯೇ ಅಂತ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ನಿಮ್ಮ ವೃತ್ತಿ ಜೀವನ, ನಿಮ್ಮ ಸಂಬಂಧಗಳು ಅಥವಾ ನಿಮ್ಮ ಜೀವನ ಶೈಲಿ ಪ್ರತಿಯೊಂದರಲ್ಲೂ ನಿಮ್ಮ ಆಯ್ಕೆಗೆ ಮೊದಲ ಆದ್ಯತೆ ನೀಡಿ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳಿಂದ ತಪ್ಪುಗಳಾದರೂ ಪರವಾಗಿಲ್ಲ, ಏಕೆಂದರೆ ಆ ತಪ್ಪುಗಳಿಂದ ಪಾಠ ಕಲಿಯುವ ಅವಕಾಶ ನಿಮಗಿರುತ್ತೆ. ಇನ್ನೊಬ್ಬರ ಕನಸುಗಳನ್ನು ನನಸು ಮಾಡುವ ಯಂತ್ರವಾಗಬೇಡಿ. ನಿಮ್ಮ ಬದುಕಿನ ಶಿಲ್ಪಿಯಾಗಲು ನಿಮ್ಮ ಆಂತರಿಕ ಧ್ವನಿಯನ್ನು ನಂಬಿ. ಅಧ್ಯಾಯ 13. ಪೂರ್ವಗ್ರಹ ಪೀಡಿತರಾಗಬೇಡಿ. ಎಲಿಮಿನೇಟಿಂಗ್ ಪ್ರೊಜೆಕ್ಷನ್. ಪೂರ್ವಗ್ರಹ ಅಂದರೆ ಕೇವಲ ಜಾತಿ, ಧರ್ಮ ಅಥವಾ ಬಣ್ಣದ ಆಧಾರದ ಮೇಲೆ ತಾರತಮ್ಯ ಮಾಡುವುದು ಅಲ್ಲ. ಡಯರ್ ಅವರ ಪ್ರಕಾರ ದೈನಂದಿನ ಜೀವನದಲ್ಲಿ ಯಾವುದೇ ವಿಷಯದ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಅಥವಾ ಅದನ್ನು ಅನುಭವಿಸದೆ ಮೊದಲೇ ಒಂದು ನಿರ್ಧಾರಕ್ಕೆ ಅಂದರೆ ಪ್ರೀಜಡ್ಜ್ ಮಾಡುವುದು ಕೂಡ ಪೂರ್ವಗ್ರಹವೇ. ನನಗೆ ಆ ಭಾಷೆ ಕಲಿಯಲು ಆಗೋದಿಲ್ಲ, ಆ ರೀತಿಯ ಪುಸ್ತಕಗಳು ನನಗೆ ಇಷ್ಟ ಆಗೋದಿಲ್ಲ, ಆ ವ್ಯಕ್ತಿಯ ಮುಖ ನೋಡಿದರೆ ಗೊತ್ತಾಗುತ್ತೆ ಅವನು ಸರಿ ಇಲ್ಲ. ಇವೆಲ್ಲವೂ ನಮ್ಮನ್ನು ನಾವು ಕಟ್ಟಿ ಹಾಕಿಕೊಳ್ಳುವ ತಪ್ಪು ವಲಯಗಳು. ನೀವು ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿಯೇ ಜಗತ್ತನ್ನು ನೋಡಲು ಆರಂಭಿಸಿದಾಗ ನಿಮ್ಮ ಬೆಳವಣಿಗೆ ನಿಂತು ಹೋಗುತ್ತೆ. ನೀವು ಹೊಸ ವಿಚಾರಗಳಿಗೆ, ಹೊಸ ಜನರಿಗೆ ಮತ್ತು ಹೊಸ ಅನುಭವಗಳಿಗೆ ನಿಮ್ಮ ಬಾಗಿಲನ್ನು ಮುಚ್ಚಿಡ್ತೀರ. ಈ ಪೂರ್ವಗ್ರಹಗಳಿಂದ ಹೊರಬರಲು ಇರುವ ಏಕೈಕ ಮಾರ್ಗ ಅಂತಂದರೆ ಮುಕ್ತವಾದ ಮನಸ್ಸು, ಓಪನ್ ಮೈಂಡ್ನೆಸ್. ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ವಿಶಿಷ್ಟ, ಪ್ರತಿಯೊಂದು ಘಟನೆಯೂ ಭಿನ್ನ ಅಂತ ಅರ್ಥ ಮಾಡಿಕೊಳ್ಳಿ. ಯಾವುದೇ ವಿಷಯವನ್ನು ಮೊದಲೇ ತೀರ್ಮಾನಿಸುವ ಬದಲು ಅದನ್ನು ಸ್ವತಃ ಅನುಭವಿಸಿ ನೋಡಿ. ಹೊಸ ತಿನಿಸನ್ನು ಸವಿಯಿರಿ. ನಿಮಗೆ ಪರಿಚಯವಿಲ್ಲದ ವಿಷಯದ ಬಗ್ಗೆ ಓದಿ. ಭಿನ್ನ ಅಭಿಪ್ರಾಯವುಳ್ಳ ಜನರೊಂದಿಗೆ ಮಾತನಾಡಿ. ಈ ಮುಕ್ತತೆ ನಿಮ್ಮ ಜೀವನವನ್ನು ವಿಸ್ತಾರಗೊಳಿಸುತ್ತದೆ. ಅಧ್ಯಾಯ 14. ದೈಹಿಕ ಮತ್ತು ಮಾನಸಿಕ ಆರೋಗ್ಯ. ಫಿಸಿಯಾಲಜಿ ಆ್ಯಂಡ್ ಮೈಂಡ್. ನಮ್ಮ ದೇಹ ಮತ್ತು ಮನಸ್ಸನ್ನು ನಾವು ಎರಡು ಪ್ರತ್ಯೇಕ ವಸ್ತುಗಳಂತೆ ನೋಡ್ತೀವಿ. ಆದರೆ ವಾಸ್ತವದಲ್ಲಿ ನಿಮ್ಮ ಭೌತಿಕ ದೇಹವು ಫಿಸಿಯಾಲಜಿ, ನಿಮ್ಮ ಮನಸ್ಸಿನ ಪ್ರತಿಬಿಂಬವಾಗಿದೆ. ನನಗೆ ಸುಸ್ತಾಗ್ತಾ ಇದೆ, ನನಗೆ ವಯಸ್ಸಾಯಿತು, ನನಗೆ ಮೊದಲಿನಷ್ಟು ಶಕ್ತಿ ಇಲ್ಲ ಅಂತ ಮೇಲಿಂದ ಮೇಲೆ ಹೇಳಿಕೊಳ್ತಾ ಇದ್ದರೆ ನಿಮ್ಮ ದೇಹವು ಆ ಮಾತುಗಳನ್ನು ನಂಬಿ ಅದೇ ರೀತಿ ವರ್ತಿಸಲು ಶುರು ಮಾಡುತ್ತೆ. ಆಯಾಸ ಅನ್ನೋದು ಕೇವಲ ದೈಹಿಕವಲ್ಲ, ಅದು ಬಹುಪಾಲು ಮಾನಸಿಕ. ನೀವು ನಿಮಗೆ ಅತ್ಯಂತ ಇಷ್ಟವಾದ ರೋಮಾಂಚಕಾರಿಯಾದ ಕೆಲಸ ಮಾಡಬೇಕಾದ್ರೆ ನಿಮಗೆ ಸುಸ್ತಾಗುತ್ತದೆಯೇ? ಇಲ್ಲ, ಯಾಕಂದರೆ ಆಗ ನಿಮ್ಮ ಮನಸ್ಸು ಉತ್ಸಾಹದಲ್ಲಿ ಇರುತ್ತೆ. ಡಯರ್ ಅವರು ಹೇಳುವಂತೆ ನಿಮ್ಮ ದೇಹದೊಳಗೆ ಒಬ್ಬ ಮುದುಕನನ್ನು ಬಾಡಿಗೆಗೆ ಇರಲು ಬಿಡಬೇಡಿ. ವಯಸ್ಸು ಕೇವಲ ಒಂದು ಸಂಖ್ಯೆ. ನೀವು ನಿಮ್ಮನ್ನು ಹೇಗೆ ಪ್ರಕ್ರಿಯೆಗೊಳಿಸುತ್ತೀರಾ, ಪ್ರಾಸೆಸಿಂಗ್ ಅನ್ನೋದೇ ನಿಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತೆ. ತಲೆನೋವು, ಬೆನ್ನು ನೋವು, ವಿಪರೀತ ಆಯಾಸ ಇವೆಲ್ಲವೂ ಅನೇಕ ಬಾರಿ ನಮ್ಮ ಒಳಗಿರುವ ಒತ್ತಡ, ಕೋಪ ಮತ್ತು ಚಿಂತೆಯ ದೈಹಿಕ ರೂಪಗಳಾಗಿ ಇರ್ತವೆ. ನಿಮ್ಮ ಮನಸ್ಸನ್ನು ಸಕಾರಾತ್ಮಕ ಆಲೋಚನೆಗಳಿಂದ ತುಂಬಿ. ನಾನು ಆರೋಗ್ಯವಾಗಿದ್ದೇನೆ, ನಾನು ಶಕ್ತಿಶಾಲಿಯಾಗಿದ್ದೇನೆ ಅಂತ ನಂಬಿ. ನಿಮ್ಮ ದೇಹವನ್ನು ದೂಷಿಸುವುದನ್ನು ನಿಲ್ಲಿಸಿ, ಅದನ್ನು ಗೌರವಿಸಿ. ನಿಮ್ಮ ಆಲೋಚನೆಗಳು ಸರಿಯಾಗಿದ್ದರೆ ನಿಮ್ಮ ದೇಹವು ಅಚ್ಚರಿಪಡಿಸುವ ರೀತಿಯಲ್ಲಿ ಅದಕ್ಕೆ ಸ್ಪಂದಿಸುತ್ತದೆ. ಅಧ್ಯಾಯ 15. ತಪ್ಪು ವಲಯಗಳಿಂದ ಮುಕ್ತನಾದ ವ್ಯಕ್ತಿಯ ಗುಣಲಕ್ಷಣಗಳು.
ಪೋರ್ಟ್ರೇಟ್ ಆಫ್ ಎ ಪರ್ಸನ್ ವಿತೌಟ್ ಎರೋನಿಯಸ್ ಝೋನ್. ನಾವು ಇದುವರೆಗೂ ಚರ್ಚಿಸಿದ ಎಲ್ಲ ತಪ್ಪು ವಲಯಗಳನ್ನು ಮೀರಿ ಬೆಳೆದ ವ್ಯಕ್ತಿ ಹೇಗಿರ್ತಾನೆ? ಆತನ ವ್ಯಕ್ತಿತ್ವದ ಚಿತ್ರಣ ಹೇಗಿರುತ್ತೆ? ಡಯರ್ ಅವರು ಅಂತಿಮ ಅಧ್ಯಾಯದಲ್ಲಿ ಈ ಆದರ್ಶ ವ್ಯಕ್ತಿತ್ವವನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ. ತಪ್ಪು ವಲಯಗಳಿಂದ ಮುಕ್ತನಾದ ವ್ಯಕ್ತಿಯು ತನ್ನ ಗತಕಾಲದ ತಪ್ಪುಗಳ ಬಗ್ಗೆ ಕುಳಿತು ಅಳೋದಿಲ್ಲ ಮತ್ತು ಭವಿಷ್ಯದ ಬಗ್ಗೆ ಭಯಪಡೋದಿಲ್ಲ. ಆತ ಸಂಪೂರ್ಣವಾಗಿ ಈ ಕ್ಷಣದಲ್ಲಿ ಇಂದ ನಾವು ಬದುಕುತ್ತಾನೆ. ಆತ ಪ್ರತಿಯೊಂದು ಸಣ್ಣ ಕೆಲಸವನ್ನು ಆನಂದಿಸುತ್ತಾನೆ. ಬೀಸುವ ಗಾಳಿ, ಹಾರುವ ಹಕ್ಕಿ ಅಥವಾ ಕುಡಿಯುವ ಒಂದು ಕಪ್ ಕಾಫಿಯಲ್ಲೂ ಆತ ಅದ್ಭುತವನ್ನು ಕಾಣುತ್ತಾನೆ. ಆತನಿಗೆ ಇತರರ ಮೆಚ್ಚುಗೆಯ ಹಪಾಹಪಿ ಇರೋದಿಲ್ಲ. ಯಾರಾದರೂ ಆತನನ್ನು ಟೀಕಿಸಿದರೆ ಆತ ಕೋಪಗೊಳ್ಳೋದಿಲ್ಲ. ಅದನ್ನು ಕೇವಲ ಅವರ ಅಭಿಪ್ರಾಯ ಅಂತ ಸುಮ್ಮನಾಗ್ತಾನೆ. ಆತ ತನ್ನ ಸಂತೋಷಕ್ಕಾಗಿ ಯಾರ ಮೇಲೂ ಅವಲಂಬಿತನಾಗಿರೋದಿಲ್ಲ. ಇಂಡಿಪೆಂಡೆಂಟ್ ಆಗಿರ್ತಾನೆ. ಆತ ಎಲ್ಲರನ್ನೂ ಪ್ರೀತಿಸುತ್ತಾನೆ, ಆದರೆ ಯಾರಿಗೂ ಹೊರೆ ಆಗೋದಿಲ್ಲ. ಆತನಲ್ಲಿ ಅಸೂಯೆ, ದ್ವೇಷ ಅಥವಾ ಪೂರ್ವಗ್ರಹಗಳು ಇರೋದಿಲ್ಲ. ಅಂತಹ ವ್ಯಕ್ತಿ ಪರಿಪೂರ್ಣನೇ ಇಲ್ಲ. ಆದರೆ ಆತ ತನ್ನ ದೌರ್ಬಲ್ಯಗಳನ್ನು ಒಪ್ಪಿಕೊಂಡು ಪ್ರತಿದಿನವೂ ತನ್ನನ್ನೇ ತಾನು ಸುಧಾರಿಸಿಕೊಳ್ಳುತ್ತಾ ಜೀವನವನ್ನು ಒಂದು ಸುಂದರವಾದ ಪಯಣವಾಗಿ ಸ್ವೀಕರಿಸುತ್ತಾನೆ. ಈ ವ್ಯಕ್ತಿತ್ವವು ನಮಗೆ ಯಾರಿಗೂ ಅಸಾಧ್ಯವಾದದ್ದಲ್ಲ. ನಮ್ಮ ಆಲೋಚನೆಗಳನ್ನು ನಾವು ಬದಲಾಯಿಸಿಕೊಂಡ ದಿನ ನಾವು ಕೂಡ ತಪ್ಪು ವಲಯಗಳಿಂದ ಮುಕ್ತರಾಗಬಹುದು. ಫ್ರೆಂಡ್ಸ್, ಜೀವನದಲ್ಲಿ ಆರ್ಥಿಕವಾಗಿ ಎಷ್ಟೇ ಶಿಸ್ತನ್ನು ಬೆಳೆಸಿಕೊಂಡರೂ, ಮಾನಸಿಕವಾಗಿ ಎಷ್ಟೇ ದೃಢವಾಗಿರಲು ಪ್ರಯತ್ನಿಸಿದರೂ ಅಥವಾ ತಾತ್ವಿಕ ಬದುಕನ್ನು ಅರ್ಥ ಮಾಡಿಕೊಳ್ಳಲು ಮುಂದಾದರೂ ಮೊದಲು ನಮ್ಮ ಮನಸ್ಸಿನ ಒಳಗಿನ ಈ ಬೇಡವಾದ ತಪ್ಪು ವಲಯಗಳನ್ನು ಸರಿಪಡಿಸಿಕೊಳ್ಳುವುದು ಅತ್ಯಂತ ಮುಖ್ಯ. ಡಾಕ್ಟರ್ ವೇನ್ ಡಯರ್ ಅವರ ಎರೋನಿಯಸ್ ಪುಸ್ತಕವು ನಮಗೆ ಆ ದೃಢವಾದ ಮಾನಸಿಕ ತಳಪಾಯವನ್ನು ಒದಗಿಸುತ್ತದೆ. ನಿಮ್ಮ ಜೀವನದ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿಮ್ಮ ಕೈಗೆ ತೆಗೆದುಕೊಳ್ಳಲು ಈ ಪುಸ್ತಕ ಪ್ರೇರೇಪಿಸುತ್ತದೆ. ಈ ಅದ್ಭುತವಾದ ಬುಕ್ ಸಮ್ಮರಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇದು ಅವರ ಬದುಕಿನಲ್ಲೂ ಒಂದು ಸಕಾರಾತ್ಮಕ ಬದಲಾವಣೆಯನ್ನು ತರಬಹುದು. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇ ಥರ ಡಿಫ್ರೆಂಟ್ ಪುಸ್ತಕಗಳನ್ನು ನಿಯಮಿತವಾಗಿ ಬಿಡ್ತಾ ಇರ್ತೀನಿ. ಈಗಲೇ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ವಿಭಾಗದಲ್ಲಿ ಈ ಪುಸ್ತಕದ ಯಾವ ತಪ್ಪು ವಲಯದಿಂದ ನೀವು ಹಿಂದೆ ಹೊರಬರಲು ನಿರ್ಧರಿಸಿದ್ದೀರಾ ಅನ್ನೋದನ್ನು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ನಿಮ್ಮ ಬದುಕನ್ನು ಶ್ರೀಮಂತಗೊಳಿಸುವ ಮತ್ತೊಂದು ಶ್ರೇಷ್ಠ ಪುಸ್ತಕದೊಂದಿಗೆ. ಅಲ್ಲಿಯವರೆಗೂ ಓದುತ್ತೀರಿ, ಬೆಳೆಯುತ್ತೀರಿ ಮತ್ತು ನಿಮ್ಮ ಅಮೂಲ್ಯವಾದ ಕ್ಷಣವನ್ನು ಆನಂದಿಸುತ್ತೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.